ನಮಸ್ಕಾರ ಜಿ ಸಂವಾದಕ್ಕೆ ಸ್ವಾಗತ. ಇವತ್ತು ಕೂಡ ಕೈ ಕಮಲದ ಸಂಘರ್ಷದ ಕುರಿತಂತೆ ನಾವು ಮಾತಾಡ್ತಾ ಇದ್ವಿ. ಅಕ್ಟೋಬರ್ 4ನೇ ತಾರೀಕು ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೊಂದು ಪತ್ರ ಬರೆದು ಈ ಸರ್ಕಾರಿ ಸ್ಥಳಗಳು ಅಂತೇನಿದೆ ಆ ಸ್ಥಳಗಳಲ್ಲಿ RSSನ ಕಾರ್ಯಚಟುವಟಿಕೆಗಳು ನಿರ್ಬಂಧ ಆಗಬೇಕು, ಈ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಇದನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನು ಕೊಡ್ತಾರೆ. ಕ್ಯಾಬಿನೆಟಲ್ಲೂ ಕೂಡ ಚರ್ಚೆಯಾಗುತ್ತೆ. ಆ ನಂತರದ ಸಂದರ್ಭದಲ್ಲಿ ಹೌದು, ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರದ ಜಾಗಗಳಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋದಾದರೆ ಅನುಮತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲೇನು ವಿಶೇಷವಾಗಿ RSS ಅಂತ ಉಲ್ಲೇಖ ಮಾಡಿಲ್ಲ. ಯಾವುದೇ ಸಂಘಟನೆಗಳು ಕಾರ್ಯಕ್ರಮ ಮಾಡೋದಾದರೆ ಅನುಮತಿಯನ್ನು ಪಡೆದುಕೊಳ್ಬೇಕು. ಆದರೆ ಇದೇನಾಗಿದೆ ಅಂತ ಹೇಳಿದ್ರೆ BJP ಕೆರಳಿ ಕೆಂಡವಾಗುವಂತೆ ಮಾಡಿದೆ. RSS ಕುರಿತಂತೆ ಸಮರ್ಥನೆ ಮಾಡಿಕೊಳ್ಳುವಂತಹ ಹೇಳಿಕೆಗಳು BJP ಕಡೆಯಿಂದ ಬರುತ್ತೆ. ಮಗದೊಂದು ಕಡೆ ಕಾಂಗ್ರೆಸ್ ಮೇಲೆ ತೀವ್ರ ರೀತಿಯ ವಾಗ್ದಾಳಿಯನ್ನು ನಡೆಸ್ತಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಕುರಿತಂತೆ BJP ನಾಯಕರು ಹಲವು ರೀತಿಯ ಟೀಕಾ ಪ್ರಹಾರವನ್ನು ಮಾಡಿದ್ದಾರೆ. ಬಂದರು AICC ಅಧ್ಯಕ್ಷರು ಮುನ್ನೆಲೆಗೆ ಬಂದು DK ಶಿವಕುಮಾರ್ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನೀವು ನಿಂತ್ಕೊಳ್ಬೇಕು ಅನ್ನುವಂಥ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರಿಗೆ? ಇದೇ ವಿಧಾನಸೌಧದಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿದಂಥ KPCC ಅಧ್ಯಕ್ಷರಿಗೆ ಟಾಸ್ಕನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲ, BJPಯಿಂದ ತನಗೆ ಆಫರ್ ಇದೆ, ಈ ರೀತಿಯ ಹೇಳಿಕೆಯನ್ನು ಕೂಡ ಇದೇ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಟಾಸ್ಕನ್ನು ಕೊಟ್ಟಿದ್ದಾರೆ. ಇನ್ನು ಅವರ ರಿಲೇಟಿವ್ ಸಂಬಂಧಿಕರಾಗಿರುವಂಥ ಕುಣಿಗಲ್ ಶಾಸಕರು ಅವರು ಕೂಡ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿದರು. ಅಂದರೆ BJPಯ ಮೇಲೆ ಒಂದು ಸಣ್ಣ ಒಲವನ್ನು ಹೊಂದಿರುವಂತಹ ಈ ಕೆಲ ನಾಯಕರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಂತ್ಕೊಳ್ಳಿ ಅನ್ನುವಂಥ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಾಗ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ ಹಾಗೆಯೇ ಕರ್ನಾಟಕದ BJPಯ ನಾಯಕರ ಮನಸ್ಥಿತಿಗಳು ಅಂತ ಒಂದು ನೀವು ಏನು ಅರ್ಥ ಮಾಡ್ಕೋಬೇಕು ಗೊತ್ತಾ? ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕಾದಂತಹ ನೀವು ಇವತ್ತು ಜಾತಿ ಜನಗಣತಿ ಅಂದರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ, ದಸರಾ ಬಾನು ಮುಷ್ತಾಕ್, CM ಗದ್ದುಗೆ ಗುದ್ದಾಟ, ಸಂಪುಟ ಪುನರ್ರಚನೆ, ಇದರ ಜೊತೆಗೆ ಈಗ RSS, ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮನ್ನು ಬಹಳ ಬ್ಯುಸಿ ಮಾಡಿಬಿಟ್ಟಿದ್ದಾರೆ. ನಾವು ಯಾವುದೇ ಸಮಸ್ಯೆಗಳನ್ನು ಚರ್ಚೆ ಮಾಡದ ರೀತಿ ಆಡಳಿತ ಹಾಗೂ ವಿಪಕ್ಷಗಳು ಮ್ಯಾಚ್ ಫಿಕ್ಸಿಂಗ್ ಏನಾದರೂ ಮಾಡ್ಕೊಂಡ್ಬಿಟ್ಟಿದ್ದಾವ ಅನ್ನುವಂಥ ಸಹಜ ಪ್ರಶ್ನೆ. ಈ ಬಗ್ಗೆ ಇವತ್ತು ಡೀಟೇಲಾಗಿ ಮಾತಾಡೋಣ. ನಾನು ದಿವ್ಯಶ್ರೀ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡೋದನ್ನೇ ರಾಜಕೀಯ ಅಂತ ಏನಾದರೂ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಎಲ್ಲರೂ ಕೂಡ ಸೋಕಾಲ್ಡ್ ಹಿರಿಯ ನಾಯಕರೇ. ಆಶ್ಚರ್ಯ ಆಗುತ್ತೆ ಈ ದಿನಗಳಲ್ಲಿ ಅವರ ಹೇಳಿಕೆಗಳು ಯಾಕೆ ಈ ತಳಮಟ್ಟಕ್ಕೆ ಹೋಗಿದ್ದಾವೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಆದಿಯಾಗಿ ಇವತ್ತಿನವರೆಗೂ ಕೂಡ ನಾವು ಗಮನಿಸ್ತಾ ಇರೋದಾದರೆ ಯಾವುದೇ ಸಣ್ಣ ನಾಯಕರು ಕೂಡ ಈ RSS ಅನ್ನೋ ವಿಷಯ ತಗೊಳ್ಳಿ ಅಥವಾ ಯಾವುದೇ ರಾಜಕೀಯ ವಿಷಯವನ್ನು ತಗೊಳ್ಳಿ ಯಾಕೆ ಈ ಮಟ್ಟಕ್ಕೆ ಮಾತಾಡ್ತಿದ್ದಾರೆ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ನೋಡಿ, ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಕಡಿವಾಣ, ಈ ಮೂಲಕ RSSಗೆ ಅಂಕುಶ ಹಾಕುವ ಒಂದು ಪ್ರಯತ್ನ. ರಾಜ್ಯ ಸರ್ಕಾರದ ನಡೆಗೆ BJP ನಾಯಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತ್ಕೊಳ್ಳಿ DK ಶಿವಕುಮಾರ್ ಅವರೇ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಯಾರು? ಇತರ ಎಲ್ಲ ಸಂಘ ಸಂಸ್ಥೆಗಳು, ಇತರ ಎಲ್ಲ ಧರ್ಮಗಳು ಮತ್ತು ಅಧ್ಯಯನದ ಬಗ್ಗೆ ಆಸಕ್ತಿಯನ್ನು ಹೊಂದಿರುವಂಥ DK ಶಿವಕುಮಾರ್ ಅವರು, ಅದು ಸ್ವತಃ ಅವರೇ ಹೇಳಿದ್ದು, ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದವರು ಅವರೇ. ಅವರಿಗೆ ಈ ಟಾಸ್ಕನ್ನು ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಪರಿಪೂರ್ಣ ಮಾಡ್ತಾರೆ ನೋಡಬೇಕು. RSS ಪರ ಯಾರೇ ಮಾತಾಡಿದ್ರು ಕೂಡ ಅವ್ರಿಗೆ ತಿರುಗೇಟು ಕೊಟ್ಬಿಡಿ. DCM DK ಶಿವಕುಮಾರ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. RSS ನೋಂದಣಿಯಾಗಿಲ್ಲ ಅಂತ ತುಕಾರಾಮ್ ಯತೀಂದ್ರ ಇನ್ನೊಂದು ಕಡೆ ಹೇಳಿದ್ದಾರೆ. ನಿನ್ನೆ ಮೀಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲೊಂದು ಮಾತುಕತೆ ಅದೇನೇ ಇರಲಿ, ನನಗೆ ಛಲವಾದಿ ನಾರಾಯಣ ಸ್ವಾಮಿ ಅವ್ರು ಮಾತಾಡಿದ್ದು ಇನ್ನೂ ಕೂಡ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ. ಈ ಕರ್ನಾಟಕ ಕಾಂಗ್ರೆಸ್ಗೆ ದಮ್ಮು ತಾಕತ್ತು ಅನ್ನೋದೇನೂ ಇಲ್ಲ. ಹಾಗಾಗಿ RSS ಬೆನ್ನಿನ ಮೇಲೆ ಬಂದೂಕನ್ನು ಇಟ್ಟು ಹೊಡಿತಾ ಇರೋದು ಮುಸಲ್ಮಾನ್ ಬಾಂಧವರನ್ನು. ಅವ್ರನ್ನ ಡೈರೆಕ್ಟಾಗಿ ನೀವು ಆ ಪ್ರೋಗ್ರಾಮ್ ಮಾಡಿಬಿಡಿ, ಈ ಕಾರ್ಯಕ್ರಮ ಮಾಡಿಬಿಡಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ RSS ಮೇಲೆ ಬಂದೂಕನ್ನಿಟ್ಟು ಶೂಟ್ ಮಾಡ್ತಿರೋದು ಅವರನ್ನು. ಈ ಅರಿವೇ ಆಗ್ತಾ ಇಲ್ಲ ಮುಸಲ್ಮಾನ್ ಬಾಂಧವರಿಗೆ ಅಂತ ಹೇಳಿದ್ರು. ಇದು ಇನ್ನೊಂದು ಆಯಾಮ. ಸೊ ಹಾಗಾಗಿ ಇವತ್ತು ನಾವು ಈ ಕೈ ಕಮಲದ ಸಂಘರ್ಷ, ಆರೋಪ ಪ್ರತ್ಯಾರೋಪ, ಸುದ್ದುಗದ್ದಲದ ಬಗ್ಗೆ ಮಾತಾಡೋಣ. ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಕೈ ಬಿಟ್ಟುಬಿಡೋಣ. ರೈಟ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ನೂರಾರು ಸಮಸ್ಯೆಗಳಿದೆ. ಕಳೆದ ಬಾರಿ 10 ಕೋಟಿ ರೂಪಾಯಿ ಅನುದಾನವನ್ನ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಖಾಂತರ ಶಾಸಕರಿಗೆ ಕೊಟ್ಟಿದ್ರು. ಇವತ್ತಿನ ತನಕ 1 ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಿಲ್ಲ. ಇದ್ರ ಬಗ್ಗೆ ನಿಮ್ಮ ನಿಲುವೇನಿದೆ?
ಈ ರೀತಿ ಆ ಇಲಾಖೆ ಸಂಪೂರ್ಣವಾಗಿ ಕೋಮಾ ಸ್ಟೇಜಿಗೆ ಹೋಗಿರುವಂಥ ಸಂದರ್ಭದಲ್ಲಿ ಆ ಇಲಾಖೆನಲ್ಲಿ ಏನೂ ಮಾಡ್ಲಿಕ್ಕೆ ಆಗದಲ್ಲೇ ಇರುವಂಥ ಒಬ್ಬ ನಿರ್ಲಜ್ಜ ಸಚಿವ ಇಲಾಖೆನಲ್ಲಿ ಏನನ್ನೂ ಮಾಡ್ಲಿಕ್ಕಾಗಿಲ್ಲ. ಆ ಕಾರಣಕ್ಕೆ ವಿನಾಕಾರಣವಾಗಿ RSS ಅನ್ನು ಹೇಳ್ತಾರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಿಗೆ RSSನ ರುಚಿ ಗೊತ್ತಿದೆಯೋ ಅವ್ರಿಗೆ ಅದರ ಅನುಭವ ಬರುತ್ತೆ. ರುಚಿಯೂ ಗೊತ್ತಿಲ್ಲ, ಅನುಭವ ಗೊತ್ತಿಲ್ಲದಿರುವಂಥವ್ರು ಅಪ್ರಬುದ್ಧತೆಯಿಂದ ಮೂರ್ಖತನದಿಂದ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆಯ ರೂಪದಲ್ಲಿರುವಂಥ ಅಪ್ರಬುದ್ಧರಿಗೆ, ಮೂರ್ಖತನದಲ್ಲಿರೋರಿಗೆ ನಾನು ಇನ್ನು ಪ್ರತಿಕ್ರಿಯೆಯನ್ನು ಕೊಡೋದು. RSS ಹತ್ತಿಕ್ಲಿಕ್ಕೆ ಆಗೋದಿಲ್ಲ. ಕೊರೋನಾ ಸಂದರ್ಭದಲ್ಲಿ ಮನೆಗಳಲ್ಲಿ ಶಾಖೆ ನಾವು ಮಾಡಿದ್ವಿ. ಇವತ್ತು ಮೈದಾನ ಇಲ್ಲ ಅಂದ ತಕ್ಷಣ RSS ನಿರ್ಬಂಧ ಮಾಡ್ಲಿಕ್ಕಾಗತ್ತಾ? RSS ಅಂತಂದ್ರೆ ಒಂದು ಕುಟುಂಬ, RSS ಅಂತಂದ್ರೆ ಒಂದು ಪರಿವಾರ. ನಾವು ಎಲ್ಲ ಚಟುವಟಿಕೆಗಳನ್ನು ಮಾಡ್ತೇವೆ, ನಮಗೆ ಮೈದಾನನೇ ಬೇಕು ಅಂತ ಏನಿಲ್ಲ. ಹಾಗಂತೇಳಿ ಸರ್ಕಾರ ಮೈದಾನವನ್ನು ಕೊಡೋದಲ್ಲೇ ಇನ್ಯಾವುದೋ ಆಟದ ಮೈದಾನಗಳನ್ನ ರಿಸ್ಟ್ರಿಕ್ಷನ್ ಮಾಡಿ RSS ಅನ್ನು ಹತ್ತಿಕ್ತೀವಿ ಎನ್ನುವಂಥದ್ದು ಮೂರ್ಖತನದ ಪರಮಾವಧಿ. ನಾವು ಇನ್ನಷ್ಟು ದೊಡ್ಡ ಪ್ರಮಾಣ ಬೆಳಿತೇವೆ ಮತ್ತು RSSನ ಸ್ವಯಂ ಸೇವಕರೇ ಕರ್ನಾಟಕದಲ್ಲಿ ಮುಂದಿನ ಆಡಳಿತವನ್ನು ನಡೆಸ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿರ್ಬಂಧ ಮಾಡೋದ್ರ ಮೂಲಕ ಅವ್ರು ಏನು ಸಾಧನೆ ಮಾಡ್ತಾರೋ ಗೊತ್ತಿಲ್ಲ. ಒಂದು ರಾಜಕಾರಣದ ಬಗ್ಗೆ ಚರ್ಚೆ ನಡೆದರೂ ಕೂಡ ಯಾವುದೋ ಕಾರಣಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಸಂಘದ ನಿಷೇಧ ಮಾಡಿದ್ದಕ್ಕೋಸ್ಕರ ನಾವು ನಿಮ್ಗೆ ಓಟ್ ಜಾಸ್ತಿ ಬರುತ್ತೆ ಅಂತ ತಿಳ್ಕೊಳ್ಳುವಂಥ ಭಾವನೆಗಳವರಲ್ಲಿ ಇದೆಯೋ ನಂಗೆ ಗೊತ್ತಿಲ್ಲ. ಆದರೆ ಇರುವಂಥವ್ರಿಗೆ ಪರಂಪರೆಯಿಂದ ಯಾರೋ ಓಟ್ ಹಾಕ್ತಾ ಇದ್ದಾರಲ್ಲ ಸಂಘದ ವಿರೋಧಿಗಳು, ಆ ಕಾರಣಕ್ಕೆ ಓಟ್ ಹಾಕಿದವ್ರಿಗೆ ಮನಸ್ಸಿಗೆ ಸಮಾಧಾನ ಆಗೋದು ಬಿಟ್ಟರೆ ರಾಜಕೀಯವಾದ ಲಾಭ ಕಾಂಗ್ರೆಸ್ಸಿಗೆ ಇದರತ್ತಾಗುತ್ತೆ ಅಂತೇಳಿ ಯಾರಾದರೂ ತಿಳ್ಕೊಂಡ್ರೆ ನನಗದು ಸರಿ ಅನಿಸಿಲ್ಲ. ಬದಲಾಗಿ ರಾಷ್ಟ್ರದ ಹಿತರಕ್ಷಣೆಗೋಸ್ಕರ, ರಾಷ್ಟ್ರಕ್ಕೋಸ್ಕರ ಬದುಕನ್ನು ಸಮರ್ಪಣೆ ಮಾಡಿರುವ, ಇಡೀ ಬದುಕನ್ನು ರಾಷ್ಟ್ರ ಅಂತೇಳಿ ರಾಷ್ಟ್ರ ಕಟ್ಟುವ ಒಂದು ಭಾಗವಾಗಿ ಬೆಳೆದಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನೆಹರೂರವರಿಗೂ ನಿಷೇಧ ಮಾಡೋಕ್ಕಾಗಿರಲಿಲ್ಲ. ನಿಷೇಧ ಮಾಡಿದವರು ಮತ್ತೆ ಅದನ್ನು ಪುನಃ ಊರ್ಜಿತಗೊಳಿಸಿ 1962ರಲ್ಲಿ ಚೀನಾ ಮತ್ತು ಭಾರತಕ್ಕೆ ಯುದ್ಧ ಆದಾಗ ಆ ಯುದ್ಧದ ಸಂದರ್ಭದಲ್ಲಿ ಭಾರತೀಯ ಸೈನಿಕರಿಗೆ ಹೆಗಲು ಕೊಟ್ಟು ದುಡಿದಿದ್ದಾರೆ ಎನ್ನುವ ಕಾರಣಕ್ಕೆ ನೆಹರೂರವರೇ ಕರೆದು ಸಮವಸ್ತ್ರದಲ್ಲಿ ಭಾರತದ ನೋಡಪ್ಪ, ನಾವು ಮಾಡಿರೋದು ಯಾವುದೇ ಆರ್ಗನೈಸೇಷನ್ನು ಪರ್ಮಿಷನ್ ಇದು ಹಿಂದೆನೇ ಮಾಡಿತ್ತು. ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು. ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ. ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ? ಯಾಕ್ರಿ ಮಾಡಲಿಲ್ಲ ವಿರೋಧನ? ಟಾರ್ಗೆಟ್ RSS ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಟಾರ್ಗೆಟ್ RSS ಅಲ್ವೇ ಇಲ್ಲ, ಎನಿ ಆರ್ಗನೈಸೇಷನ್. ಸರ್, ಈ ವಿಚಾರದಲ್ಲಿ ರಾಜಕಾರಣ ಮಾಡಕ್ ಶುರು ಮಾಡ್ತಾ ಇದ್ದಾರಾ ಅಂತ ಸರ್? ಬಿಜೆಪಿಯಿಂದ ರಾಜಕಾರಣ ಆಗ್ತಾ ಇದೆಯಾ ಅಂತ? ಬಿಜೆಪಿ ಯಾವಾಗಲೂ ರಾಜಕಾರಣನೇ ಮಾಡೋದು, ಇನ್ನೇನು ಬಿಟ್ಟು ಬೇರೇನು ಮಾಡಕ್ ಬರ್ತದೆ? ಜನರು ಬಡವ್ರ ಕೆಲಸ ಮಾಡಲ್ಲ, ಅವರು ರಾಜಕಾರಣ ಮಾಡೋದು. ಮೊನ್ನೆ BJPಯ ಅಭ್ಯರ್ಥಿ ನೇರವಾಗಿ ನನಗೇನು ಹೇಳ್ತಾನೆ, ಈಗ ಬರೀ ಫೋನ್ ಕಾಲ್ಗಳಲ್ಲಿ ನಿಮ್ಗೆ ಥ್ರೆಟ್ ಬರ್ತಾ ಇದೆ, ಇವರೆಲ್ಲ ಕಟ್ಟರ್ಪಂಥಿಗಳಿರ್ತಾರೆ RSS ಅವರು, ದೇಶಭಕ್ತರು, ಮನೆಗೆ ನುಗ್ಗಿ ಹೊಡಿತಾರೆ ಅಂತಾರೆ. ಈಗ DG ಕಂಪ್ಲೇಂಟ್ ಕೊಡ್ತೀನಿ ನಾನು. ಇಂಥ ವಾತಾವರಣ ಸೃಷ್ಟಿ ಮಾಡಿದ್ಮೇಲೆ ಇವ್ರಿಗೆ ಬಿಡಬೇಕಾ? ತಮಗೆ ನೇರವಾಗಿ ಎಸ್, ಚಿತ್ತಾಪುರ BJP ಎಸ್. ಆಮೇಲೆ ಇದು ಯಾರು ಸೃಷ್ಟಿ ಮಾಡ್ತಾ ಇರೋದು ಸರ್ ಇಂಥ ವಾತಾವರಣ? ಕಾನೂನನ್ನು ಪಾಲನೆ ಮಾಡುವಂಥ ಇವ್ರಿಗೆ ಇಷ್ಟು ಬೇಸರನಾ? ಏನಕ್ಕೆ? ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಆರ್ಗನೈಸೇಷನ್? ನೋಡಿ, ಅವ್ರು ಇವತ್ತಿಗೂ ಕೂಡ ರಿಜಿಸ್ಟರ್ ಮಾಡಿಲ್ಲ RSS ಇಂದ. ಇವತ್ತಿಗೂ ಕೂಡ ಅನ್ರಿಜಿಸ್ಟರ್ಡ್ ಇದೆ. ಇವತ್ತು ಅವರು ಸಂವಿಧಾನನ ಭಾರತ್ ಮಾತೆಗೆ ಜಯ ಏನಾದ್ರು ಫಸ್ಟ್ ಅದು ಕಾನೂನು ರೂಪದಲ್ಲಿ ಬರ್ಬೇಕಲ್ಲ, ಅವ್ರು ಅದನ್ನ ತಿಳ್ಕೋಬೇಕು. ಇದರಿಂದಾಗಿ ರಿಜಿಸ್ಟರ್ ಮಾಡಿಲ್ಲ. ಮುಂದೆ ಏನಾದ್ರು ಅನಾಹುತ ನೋಡಿದಿರಲ್ಲ, ನಾಥರಾಮ್ ಗೋಡ್ಸೆ ಯಾರವರು? ಗಾಂಧೀಜಿ ನೋಡಿರ್ತಕ್ಕಂಥವ್ರು. ಮತ್ತೆ ಯಾರಾದ್ರು ಅಂತ ಏನ್ ಕಂಡಿಡಿಯಕ್ಕಾಗ್ತದೆ ಈಗಿನ ಒಂದು ನಿರ್ಮಾಣಗಳಲ್ಲಿ? ಇದರಿಂದಾಗಿ ಯಾವುದೇ ಒಂದು ತೊಂದರೆ ಆಗಬಾರ್ದು, ಮಾಡಬಾರ್ದು ಅಂತೇಳಿ ನಮ್ಮ ಸರ್ಕಾರ ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದಾರೆ. ಎಲ್ಲ ಮಾಡ್ಕೊಂಡು ಇವತ್ತು RSSಗೆ ಈ ಕಾನೂನು ಇದೆಯಪ್ಪ, ಇದು ಮಾಡ್ಕೊಂಡು ನೋಡಿ, ನಾನು ಹೇಳ್ತೀನಿ, ಸರ್ಕಾರಿ ಜಾಗದಲ್ಲಿ RSSಗೆ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಸಂಪೂರ್ಣವಾಗಿ RSS ಬ್ಯಾನ್ ಮಾಡಿ ಅಂತ ಏನು ಕರೆಯೋಕ್ಕಾಗ್ತಾ ಬರ್ದಿಲ್ಲ. ಸಂಪೂರ್ಣವಾಗಿ RSS ಬ್ಯಾನ್ ಮಾಡಬೇಕು ಅಂತ ಅಲ್ಲ. ಯಾರೇ ಆಗಲಿ, RSS ಆಗಲಿ ಯಾವುದೇ ಸಂಘಟನೆಗಳಾಗಲಿ, ಸರ್ಕಾರಿ ಜಾಗದಲ್ಲಿ ಏನಾದ್ರು ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಎಷ್ಟು ಮಟ್ಟಿಗೆ ಅದು ಜಾರಿ ಮಾಡೋಕ್ಕೆ ಸಾಧ್ಯ ಆಗ್ತದೆ ನೋಡೋಣ. ಈಗ ನಮ್ಮಲ್ಲಿ ಈದ್ಗಾ ಇದೆಯಲ್ರಿ, ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ, ಪರ್ಮಿಷನ್ ತಗೋತಾರ ಅವರು? ಪರ್ಮಿಷನ್ ಕೊಡಿ ಅಂತ ಕೇಳಕ್ಕೆ ಅವ್ರು ಬರ್ತಾರ? ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರ? ಎಲ್ಲ ಕಾನೂನುಗಳು ಮಾಡೋವಂಥ ಕಾಲದಲ್ಲಿ ಯಾವುದನ್ನ ನಾವು ಜಾರಿ ಮಾಡೋಕ್ಕಾಗ್ತದೆ ಅಂಥವನ್ನ ಕಾನೂನು ಮಾಡಬೇಕೆ ಹೊರತು
ಜಾರಿ ಮಾಡಕ್ ಆಗದೆ ಇರೋ ಕಾನೂನುಗಳನ್ನ ಮಾಡ್ಕೊಂಡು ಕೂತ್ಕೊಂಡ ಪುಸ್ತಕದಲ್ಲಿ ಇರ್ತಾವ ಅಷ್ಟೇ. ನಾವು ಅದಕ್ಕೇನೆ RSS ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್, ಅವ್ರು ಯಾರ್ಯಾರು ಅನುಯಾಯಿಗಳಿದ್ದಾರೆ ಗೊತ್ತಿಲ್ಲ, ಅವ್ರು ಯಾವ್ದು ಉಪ ಸಂಘಟನೆಗಳಿವೆ ಗೊತ್ತಿಲ್ಲ. ಆದರೂ ಕೂಡ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ತಮ್ಮ ಚಟುವಟಿಕೆಗಳನ್ನು ನಡೆಸ್ತಾ ಇರ್ತಾರೆ. ಬೇರೆ ಸಂಸ್ಥೆಗಳಾದರೆ ಇವಾಗ ದಲಿತ ಸಂಘಟನೆಯವರು ಅಥವಾ ಬೇರೆ ಯಾವುದೋ ಜಾತಿ ಸಂಘಟನೆಯವರು ಅಥವಾ ಇನ್ಯಾವುದೋ ಒಂದು ಸಂಘಟನೆಯವರು ಈ ರೀತಿ ಯಾವುದೇ ಒಂದು ಪೂರ್ವಾನುಮತಿ ಇಲ್ಲದೆ ನಡ್ಸೋಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಆದರೆ RSS ಅವ್ರಿಗೆ ಮಾತ್ರ ಬೇರೆ ಒಂದು ಕಾನೂನು, ಇಡೀ ದೇಶಕ್ಕೆ ಒಂದು ಕಾನೂನು, RSS ಅವ್ರ ಒಂದು ಕಾನೂನು, ಅದು ಮಾಡೋದಕ್ಕಾಗೋದಿಲ್ಲ. ದೇಶದ ಕಾನೂನು ಎಲ್ಲರಿಗೂ ಒಂದೇ. ಸೊ RSS ಅವರು ಕೂಡ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಾರೆ, ಕಾರ್ಯಕ್ರಮ ಉದ್ದೇಶ ತಿಳಿಸ್ಬೇಕು, ಅದಕ್ಕೆ ಸರಿಯಾದ ಸಂಸ್ಥೆಗಳಿಂದ ಅಪ್ರೋಪ್ರಿಯೇಟ್ ಸಂಸ್ಥೆಗಳಿಂದ ಅನುಮತಿ ಪಡಿಬೇಕು, ನಂತರ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು RSS ಒಂದು ಪೊಲಿಟಿಕಲ್ ಆರ್ಗನೈಸೇಷನ್, ಒಂದು ರಾಜಕೀಯ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಿರುವಂಥ ಒಂದು ಸಂಸ್ಥೆ, ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾದಂಥ ರಾಜಕೀಯ ಸಿದ್ಧಾಂತ ಇಟ್ಕೊಂಡು ಅದನ್ನು ಹರಡಬೇಕು ಅಂತ ಪ್ರಯತ್ನ ಮಾಡ್ತಿರೋರು. ಸೊ ಹಾಗಾಗಿ ಒಂದು ಅಜೆಂಡಾ ಇಟ್ಕೊಂಡು, ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಕೆಲಸ ಮಾಡ್ತಿರುವಂಥ ಸಂಸ್ಥೆಗೆ ಆ ರೀತಿ ಸಂಪೂರ್ಣ ಸ್ವಾತಂತ್ರ್ಯ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರು ಬೇರೆ ಸಂಸ್ಥೆಗಳಿಗೆ ಏನು ಕಾನೂನು ಅಪ್ಲೈ ಆಗುತ್ತೆ ಅದೇ ಅವ್ರಿಗೂ ಅಪ್ಲೈ ಆಗ್ತದೆ. ಈಗ RSS ಅವ್ರು ಹೇಳ್ತಿರ್ತಾರೆ ನಾವು ದೊಡ್ಡ ಸಂಸ್ಕೃತಿ ರಕ್ಷಕರು ಅಂತ ಹೇಳಿ, ಆದರೆ ಇವತ್ತು ನಮ್ಮ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅವ್ರು ಮಾಡಿರುವಂಥ ಬೆದರಿಕೆ ಕರೆಗಳು, ಅವ್ರ ಸಪೋರ್ಟರ್ಸ್ ಅಂದ್ಕೊಂಡು ಏನು ಬೆದರಿಕೆ ಕರೆಗಳನ್ನು ಕೊಟ್ಟಿದ್ದಾರೆ, ಅದರಿಂದ ಗೊತ್ತಾಗುತ್ತೆ ಇಂಥ ದೊಡ್ಡ ಹಿಪೋಕ್ರೈಟ್ಸ್ಗಳು ಇವರು ಅಂತ ಹೇಳಿ. ಸಂಸ್ಕೃತಿ ರಕ್ಷಕರು ಅಂತ ಅನ್ನೋರು ಇಷ್ಟ ಕೆಟ್ಟದಾಗಿ ನೀಚವಾದಂಥ ಭಾಷೆನ ಪ್ರಯೋಗ ಮಾಡಿದ್ದಾರೆ. ಸೊ ಹಾಗಾಗಿ ಇವ್ರು ಯಾವತ್ತೂ ಕೂಡ ಸಂಸ್ಕೃತಿ ರಕ್ಷಕರಲ್ಲ, ಕೇವಲ ಒಂದು ಏನು ಸಮುದಾಯ ಇದೆ. ರೈಟ್. ಇದರ ನಡುವೆ ನೋಡಿ RSS ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಏನಂತ ಹೇಳಿದ್ರೆ, ಇದಕ್ಕೆ ರಿಯಾಕ್ಟ್ ಮಾಡಬೇಕಾಗಿರೋದು ನಾವು, BJP ನಾಯಕರು ಇದಕ್ಕೆ ಪ್ರತಿಕ್ರಿಯೆ ಕೊಡುವಂಥ ಅಗತ್ಯ ಇಲ್ಲ ಅಂತ ಹೇಳಿದ್ರೆ. ಹೌದು, ಯಾಕಂದರೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದು RSS ಕುರಿತಂತೆ, ಆ ನಂತರ ಕ್ಯಾಬಿನೆಟಲ್ಲಿ ಚರ್ಚೆಯನ್ನು ಮಾಡಿದ್ದು ಎಲ್ಲ ಸಂಘ ಸಂಸ್ಥೆಗಳ ಕುರಿತಂತೆ. ಹಾಗಾಗಿ ಇದಕ್ಕೆ ರಿಯಾಕ್ಟ್ ಮಾಡಬೇಕಾಗಿರೋದು ಒಂದಾ RSS, ಇಲ್ಲ ಇತರ ಸಂಘ ಸಂಸ್ಥೆಗಳು. ಬಟ್ BJP ಇಲ್ಲಿ ರಿಯಾಕ್ಟ್ ಮಾಡ್ತಾ ಇದೆ. ಈ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ಚಿಂತಕರಾಗಿರುವಂಥ ಶಶಿಕಾಂತ್ ಹೆಟಳಿ ಅವರಿದ್ದಾರೆ, ನಮಸ್ಕಾರ. ಇನ್ನು JDS ವಕ್ತಾರರಾಗಿರುವಂಥ ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. ಇನ್ನು ಹಿಂದೂ ಮುಖಂಡರಾಗಿರುವಂಥ ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವರಿದ್ದಾರೆ, ನಮಸ್ಕಾರ. ನಾಗೇಂದ್ರ ಅವರೇ, ನಿಮ್ಮಿಂದ ಮಾತಾಡೋಣ ಅಂತ ಇವತ್ತು. ನೋಡಿ, ನಾನು ಆಗಲೇ ಉಲ್ಲೇಖ ಮಾಡ್ದಂಗೆ ಪ್ರಿಯಾಂಕ್ ಖರ್ಗೆ ಅವರು ಉಲ್ಲೇಖ ಮಾಡಿದ್ದು, ಸರ್ಕಾರಿ ಜಾಗಗಳಲ್ಲಿ RSSನ ಕಾರ್ಯಕ್ರಮಗಳು ಆಗದಂತೆ ನಿರ್ಬಂಧ ಅಥವಾ ನಿಷೇಧ ಹೇರಬೇಕು, ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ. ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡಿದ್ದು ನಾಟ್ ಓನ್ಲಿ RSS, ಯಾವುದೇ ಸಂಘ ಸಂಸ್ಥೆಗಳು ಏನೇ ಕಾರ್ಯಕ್ರಮ ಮಾಡಬೇಡಿ ಅಂತಿಲ್ಲ, ಮಾಡೋದಾದರೆ ಅನುಮತಿ ತಗೊಳ್ಳಿ ಅಂತ. ನಿಮ್ಮ ಮಿತ್ರ ಪಕ್ಷದವ್ರು ಯಾಕೆ ನಿರ್ಬಂಧ ನಿಷೇಧ ಅನ್ನೋ ಪದ ಪ್ರಯೋಗ ಮಾಡ್ತಿದ್ದಾರೆ? ಏನು ಟಾರ್ಗೆಟ್ ಮಾಡ್ತಿದ್ಯಾ ಕಾಂಗ್ರೆಸ್ RSSನ? ಈ ರೀತಿ ಇದನ್ನ ಒಂದು ಟಾರ್ಗೆಟ್ ಮಾಡಿಕೊಂಡು ಇದರಿಂದ ನಾನು ಏನಾದರೂ ಒಂದು ಗಳಿಸ್ಬೋದು ಅಂದರೆ ಅದು ನಿಜವಾಗ್ಲೂ ಮೂರ್ಖತನ ಅಂತ ಇರ್ಬೋದು. ಯಾಕಂದರೆ ಪ್ರಿಯಾಂಕಾ ಖರ್ಗೆ ಅವರಿಂದ ಅವ್ರ ತಂದೆ ಬೇಕಾದಷ್ಟು ನಷ್ಟ ಆಗೋಗಿದೆ ಇವತ್ತು. ಯಾಕಾಗಿದೆ ಅಂದರೆ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಸೀನಿಯರ್ ಲೀಡರ್ ಕಾಂಗ್ರೆಸ್ಸಿಂದ 50 ವರ್ಷ ರಾಜ್ಯದಲ್ಲಿ ಇರುವಂಥ ಸೀನಿಯರ್ ಲೀಡ್ರು, ಅವರು CM ಆಗಬೇಕಾಯ್ತು ರಾಜ್ಯಕ್ಕೆ. 3 ಸರಿ CM ಸ್ಥಾನ ತಪ್ಪೋಯ್ತು. ಯಾಕೆ? ಮೊದಲನೇ ಸತಿ MLA ಆದರು, ಮೊದಲನೇ ಸತಿ ಸಚಿವರಾದರು. ಈಗ 3 ಸತಿ MLA ಆಗಿದೆ, 3 ಸತಿ ಸಚಿವರಾದರು. ಪುತ್ರ ವ್ಯಾಮೋಹದಿಂದ ಅವರು ರಾಷ್ಟ್ರೀಯ ಅಧ್ಯಕ್ಷರಾದರು, ಇವತ್ತು ರಾಜ್ಯದಲ್ಲಿ CM ಆಗ್ತಾ ಇಲ್ಲ. ಆ ಕೊರತೆ ರಾಜ್ಯದಲ್ಲಿ ಕೂಗ್ತಾ ಇದೆ. ಆ ಒಂದು ಪರಿವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಹೋರಾಟ ಮಾಡಿದರೆ ಎಲ್ಲೋ ಒಂದು ಕಡೆ ನೈತಿಕತೆ ಇರ್ತಾ ಇತ್ತು, ಸರಿಯಾದ ಕಡೆ ಹೋರಾಟ ಮಾಡ್ತಾ ಇದೆ ಅಂತ ಈ ರಾಜ್ಯದ ಜನ ಒಪ್ತಾ ಇದ್ರು. ಇವತ್ತು ಇವ್ರಿಗೆ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ, ಅಭಿವೃದ್ಧಿಯಿಂದ ದೂರ ಉಳಿದಿದ್ದಾರೆ. ಮತ್ತು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಹೇಳಿಕೆಗಳೇ ಇವತ್ತು ಸರ್ಕಾರಕ್ಕೆ ತಿರುಮಂತ್ರಾಗಿ ಬಿದ್ದಿದೆ. ಇವತ್ತು ಸರ್ಕಾರನೇ ಸರಿ ಇಲ್ಲ ಅಂತ ಸ್ವಪಕ್ಷದ ಕ್ಷೇತ್ರದ MLAಗಳು ಹೇಳೋಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ. ಇವತ್ತು ಹಂಗಿರ್ಬೇಕಾದ್ರೆ ಇವತ್ತು ಇವ್ರಿಗೆ ಒಂದು ಕಾಂಟ್ರವರ್ಸಿ ಬೇಕಾಗಿತ್ತು. ಇವ್ರಿಗೆ ಮೈಸೂರಲ್ಲಿ ದಸರಾ ಹಬ್ಬಕ್ಕೆ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕಾಯ್ತು. ಅದನ್ನು ಕ್ಲೀನಾಗಿ ಹೆಂಗೆ ಉತ್ತೇಜನ ಮಾಡಿಕೊಂಡು ಅದನ್ನು ಪ್ರೀ ಪ್ಲಾನ್ ಮಾಡಿ ಅಲ್ಲೊಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು. ಅದೇ ರೀತಿ ಶಿವಾಜಿನಗರದ ವಿಚಾರದಲ್ಲಿ ಒಂದು ಕಾಂಟ್ರವರ್ಸಿ ಬೇಕಾಯಿತು ಕ್ರಿಶ್ಚಿಯನ್ ಧರ್ಮದ್ದು, ಅಲ್ಲಿ ಅವ್ರನ್ನ ಎತ್ತು ತಂದು ಆಚೆ ಬಿಟ್ಟರು. ಅಂದರೆ ಜನ ಹೊಡೆದಾಡ್ತಿರ್ಬೇಕು, ಧರ್ಮಗಳು ಹೊಡೆದಾಡ್ತಿರ್ಬೇಕು, ಜಾತಿಗಳು ಹೊಡೆದಾಡ್ತಿರ್ಬೇಕು ಇಲ್ಲಿ. ಆದರೆ ಇವರಿಗೆ ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಮಾಡಕ್ಕೆ ಯಾವುದೇ ತರ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಅಸಹಾಯಕ ಸರ್ಕಾರ ಇದು, ಒಂದು ದಿವಾಳಿ ಆಗಿದೆ, ಆರ್ಥಿಕ ದಿವಾಳಿ ಆಗೋಗಿದೆ. ಇವ್ರ ಪರಿಸ್ಥಿತಿ ಹೀನಾಯ ಪರಿಸ್ಥಿತಿ ಇದೆ. ಯಾಕಂದ್ರೆ ನಾವು ಹಿಮಾಚಲ ಪ್ರದೇಶದಲ್ಲಿ ನೋಡಿದ್ವಿ, ಆಂಧ್ರ ಪ್ರದೇಶ ಇವತ್ತು ನೋಡ್ತಾ, ತೆಲಂಗಾಣದಲ್ಲಿ ನೋಡ್ತಾ ಇದೀವಿ ಕಾಂಗ್ರೆಸ್ ಸರ್ಕಾರ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ನೋಡಿದ್ವಿ. ದಿವಾಳಿಯಾಗಿ, ಆರ್ಥಿಕ ದಿವಾಳಿಯಾಗಿ ಇವತ್ತು ಯಾವ ಪರಿಸ್ಥಿತಿ ಬಂದಿತ್ತ. ಇವತ್ತು RSS ನ ಟಾರ್ಗೆಟ್ ಮಾಡಕ್ ಹೋಗ್ತಾ ಇದಾರಲ್ಲ, ಅದೇ ರೀತಿ ಇವತ್ತು ಕಾಂಗ್ರೆಸ್ ಅಲ್ಲಿ ಇವತ್ತು ಏನಾಗ್ತಾ ಇದೆ, ಇವರು ಒಂದು 5 ಗ್ಯಾರಂಟಿ ಸ್ಕೀಮ್ಗಳು ತಂದ್ರು. ಈ ಸ್ಕೀಮ್ಗಳಿಗೆ ಸರ್ಕಾರದ PDO ಆಫೀಸರ್ಗಳಿದ್ರು, KS ಆಫೀಸರ್ಗಳಿದ್ರು, ಮತ್ತೆ AC DC ಮತ್ತೆ ಕೇಸ್ ವರ್ಕರ್ಗಳಿದ್ರು. ಈ 5 ಗ್ಯಾರಂಟಿಗಳಿಗೆ ಅವ್ರನ್ನ ನೇಮಕ ಮಾಡಿಲ್ಲ.
ಆ 5 ಗ್ಯಾರಂಟಿಗಳಿಗೆ ಸರಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ತಲುಪ್ತದ ಅಂತೇಳಿ ಕಾರ್ಯಕರ್ತರಿಗೆ ಸಂಬಳ ಕೊಟ್ಟು ಅಲ್ಲಿ ಕಾರ್ಯನಿರ್ವಹಣೆ ಮಾಡೋಂತ ಮುಂದಾದರು. ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಸಂಬಳ ಫಿಕ್ಸ್ ಮಾಡಿದ್ರು. ಯಾರು ದುಡ್ಡಲ್ಲಿ ಫಿಕ್ಸ್ ಮಾಡಿದ್ರು? ಸಾರ್ವಜನಿಕರ ಬಡ ಜನರ ತೆರಿಗೆ ದುಡ್ಡನ್ನ ಫಿಕ್ಸ್ ಮಾಡಿ ಕಾರ್ಯಕರ್ತರು ಸಂಬಳ ಕೊಟ್ಬಿಟ್ಟು ಇವ್ರು ಗ್ಯಾರಂಟಿ ತಲುಪ್ತದ ಅಂತ ನೋಡಿ ಅಂತ ಇವರು ನೇಮಕ ಮಾಡಿದ್ರು. ಎಲ್ಲಿ? ಬೂತ್ ಮಟ್ಟದಲ್ಲಿ. ಯಾವ ರೀತಿ ಬೂತ್ ಮಟ್ಟದಲ್ಲಿ? ಕಾಂಗ್ರೆಸ್ ಯಾರ್ಯಾರು ಓಟ್ ಹಾಕ್ತಾರೆ ಅವ್ರಿಗೆ ಮಾತ್ರ ಇಲ್ಲಿ 5 ಗ್ಯಾರಂಟಿ ತಲುಪಬೇಕು ಅನ್ನೋ ಚಿಂತೆಯಲ್ಲಿ ಇವರು ಆ ರೀತಿ ಹೋಗ್ತಾ ಇದೆ. ಆ ರೀತಿಯಾದ ಸ್ವಯಂ ಸೇವಾ ಸಂಘ ಅನ್ನೋದು ಇದು ನಿನ್ನೆ ಮೊನ್ನೆ ಹುಟ್ಟಿರೋದಲ್ಲ. 100 ವರ್ಷಗಳ ಹಿಂದೆ ಅವತ್ತಿನ ಗತವೈಭವ ಕಾಲದಲ್ಲಿ ನಿರ್ಗತಿಯಾಗಿ ದೇಶ ಯುದ್ಧಗಳಲ್ಲಿತ್ತು. ಮತ್ತೆ ಒಂದು ತುರ್ತು ಪರಿಸ್ಥಿತಿಯ ಕಾಲದಲ್ಲಿತ್ತು. ಊಟಕ್ಕಿದ್ರೆ ಬಟ್ಟೆಗಿದ್ರೆ ಊಟಕ್ಕಿಲ್ಲ, ಮತ್ತೆ ನೆಮ್ಮದಿಯಾಗಿ ಬದುಕಿರಲಿಲ್ಲ. ಅಂತ ಒಂದು ಸಂಘದಲ್ಲಿ ಸ್ವ ಇಚ್ಛೆಯಿಂದ ಕಟ್ಟಿದಂಥ ಸಂಘ ಇದು 100 ವರ್ಷಗಳಿಂದ. ಅಲ್ಲಿನ ಬಿಡ್ತಿಲ್ಲ ಅಂದ್ರೆ ನೋಡಿ, ಸಂಭ್ರಮ ಸಂಭವಿಸೋದು ಅದೊಂದು ಕಡೆಯಲ್ಲಿ. ಅಂದ್ರೆ ಅವ್ರಿಗೆ ಏನಾಗ್ತಿದೆ ಮನಸ್ಥಿತಿ ಅಂದ್ರೆ ನೆಕ್ಸ್ಟ್ ಈ ದೇಶದಲ್ಲಿ ಕಾಂಗ್ರೆಸ್ ಇರಲ್ಲ ಅನ್ನೋದು ಅವ್ರಿಗೆ ಕ್ಲೀನಾಗಿ ಒಂದು ಕಗ್ಗಂಟಾಗೋಗಿದೆ. ಅಂದರೆ ಒಂದು ಶಿಸ್ತು ನೋಡಿ, ಅಲ್ಲಿ ಸ್ವಯಂ ಸೇವಕ ಸಂಘದ ಕಾರ್ಗಳಲ್ಲಿ ಬರ್ತಾರೆ ಎಲ್ಲರೂ ಶಿಸ್ತಾಗಿ. ಆ ಯೂನಿಫಾರ್ಮ್, ಆ ಶಿಸ್ತು, ಇದು ಸಂಸ್ಕೃತಿ ಧರ್ಮನ ವಿಚಾರದಲ್ಲಿ ಶಿಸ್ತು ಪಾಲನೆಯಲ್ಲಿ ನಾವು ನೋಡಿ ಕಲಿಬೇಕಾಗಿದೆ. ಇವತ್ತು ಎಲ್ಲ ವಿಶ್ವದಲ್ಲಿ ಯಾವುದೇ ಒಂದು ಕಂಟ್ರಿ ತಗೊಳ್ಳಿ, ಅವ್ರದ್ದೇ ಆದ ಧರ್ಮಗಳ ಪಾಲನೆಗಳಿರ್ತದೆ. ಇವತ್ತೊಂದು ಕೊರಿಯಾ ಕಂಟ್ರಿ ತಗೊಳ್ಳಿ, ಸೆಲ್ಫ್ ಡಿಫೆನ್ಸ್ ಏನು ಮಾಡ್ತಾರೆ, ಅಲ್ಲಿ ಕರಾಟೆ ಕುಲ್ಫು ಏನೋ ಒಂದು ಕಲ್ತಿ ಅವರು ತನ್ನಂತ ಪ್ರೊಟೆಕ್ಟ್ ಮಾಡ್ಕೊಬೇಕನ್ನೋ ರೀತಿ ಇರುತ್ತೆ. ಅದೇ ರೀತಿ ಪ್ರತಿಯೊಂದು ದೇಶದಲ್ಲೂ ಕೂಡ ಅವ್ರದ್ದೇ ಆದ ಒಂದು ಬದ್ಧತೆ ಮತ್ತು ಸಂಸ್ಕೃತಿ ಧರ್ಮಗಳನ್ನ ಕಾಪಾಡ್ಕೊಬೇಕು ಅನ್ನೋದು ಒಂದಿರುತ್ತೆ. ಇದು 100 ವರ್ಷಗಳಿಂದ ಬಂದಿದೆ. ಮತ್ತು ಮುಂದೆ ನಮ್ಮ ಕಾಂಗ್ರೆಸ್ ಉಳಿಸಲ್ಲ. ಕಾಂಗ್ರೆಸ್ಗೆ ಯಾವುದೇ ಥರ ಒಂದು ಇಲ್ಲಿ ಮುಂದೆ ಬರೋ ಸರ್ಕಾರ ಮುಂದೆ ಬರಲ್ಲ ಅನ್ನೋ ಒಂದು ಗ್ಯಾರಂಟಿ ಅವ್ರಿಗೆ ಗೊತ್ತಾಗಿ ಇವತ್ತು ಈ ರೀತಿ ಆಗ್ತದೆ. ಇವತ್ತು ಇದು ರಾಷ್ಟ್ರೀಯ ಸೇವಾ ಸಂಘದಲ್ಲಿ ಬರೀ ಏನು ಹಿಂದೂಗಳು ಮಾತ್ರ ಇದ್ದಾರೆ, ಅಲ್ಲಿ ಮುಸ್ಲಿಂ ಮಂಚಿಲ್ವಾ ಅಲ್ಲಿ? ರಾಷ್ಟ್ರೀಯ ಮುಸ್ಲಿಂ ಮಂಚಿದೆ, ರಾಷ್ಟ್ರೀಯ ಕ್ರಿಶ್ಚಿಯನ್ ಮಂಚಿದೆ, ರಾಷ್ಟ್ರೀಯ ಸಿಂಗ್ ಮಂಚಿದೆ. ಈ ರೀತಿ ಹಲವಾರು ಧರ್ಮಗಳು ಸೇರಿ ಸ್ವಯಂ ಸೇವಾ ಸಂಘ ಆಗಿದೆ. ಇವತ್ತು ಆ ಸ್ವಯಂ ಸೇವಾ ಸಂಘ ಕೂಡ ಕಾಮನ್ ಪೀಪಲ್. ಇವತ್ತು ಅಲ್ಲಿರೋದು ಬುದ್ಧಿಜೀವಿಗಳು, ವಿದ್ಯಾವಂತರು, ಮತ್ತೆ ಇವಾಗ ಹುಟ್ಟಿ ಬುದ್ಧಿ ಬರ್ತಂತ ಮಕ್ಕಳುಗಳು ನಾವು ದೇಶ ಸೇವೆ ಮಾಡಬೇಕು, ದೇಶಕ್ಕೋಸ್ಕರ ನಾವಿದ್ದೀವಿ, ದೇಶಕ್ಕೋಸ್ಕರ ಇರಬೇಕು, ನಾವು ದೇಶಕ್ಕೋಸ್ಕರ ಸೇವೆ ಮಾಡ್ತೀವಿ, ನಮ್ಮ ಪ್ರಾಣ ಇರೋದೇ ದೇಶಕ್ಕೋಸ್ಕರ ಅಂತ ಬರ್ತಾ ಇದ್ರೆ ಇದನ್ನ ನೀವು ನೋಡಕ್ ಆಗ್ತಾ ಇಲ್ವಾ? ಇದನ್ನ ನೀವು ಕಾಂಟ್ರವರ್ಸಿ ಮಾಡೋದು ಬಿಟ್ಬಿಟ್ಟು ಫಸ್ಟ್ ರಾಜ್ಯದ ಅಭಿವೃದ್ಧಿ ನೋಡಿ. ನಿಮ್ ತಂದೆ ಸಿಎಂ ಮಾಡೋದು ನೋಡಿ. ನೀವು ಫಸ್ಟ್ ನಿಮ್ಮ ಸಚಿವ ಸ್ಥಾನ ರಾಜೀನಾಮೆ ಕೊಟ್ಬಿಟ್ಟು ರಾಷ್ಟ್ರೀಯದಿಂದ ನಿಮ್ ತಂದೆನ ರಾಜ್ಯಕ್ಕೆ ತಂದೆ ಸಿಎಂ ಮಾಡಿ. ಕಶ್ಯಪ್ ಸರ್, ನೀವು ಹೇಳಬೇಕು, ಈ ಅಕ್ಟೋಬರ್ 4ನೇ ತಾರೀಕು ಅವ್ರ ಪತ್ರ ಬರೆದ್ಮೇಲೆ, ಪ್ರಿಯಾಂಕ್ ಖರ್ಗೆ ಅವ್ರ ಪತ್ರ ಬರೆದ್ಮೇಲೆ ಇವತ್ತಿನವರೆಗೂ ಕೂಡ ಬರೀ RSS ಆಗೋಗ್ಬಿಟ್ಟಿದೆ. RSS ಅಲ್ಲಿ ಹಂಗೆ ಮಾಡ್ತಾರಂತೆ, ಹಿಂಗೆ ಮಾಡ್ತಾರಂತೆ, ಮನುಸ್ಮೃತಿ ತರ್ತಾರಂತೆ, ಧರ್ಮದ ಹೆಸರಲ್ಲಿ ದೇಶದ ದಿಕ್ಕನ್ನು ಬದಲಿಸ್ತಿದ್ದಾರಂತೆ. ಹಾಗಾಗಿ ಜನಕ್ಕೆ ಬಹಳ ಕುತೂಹಲ ಇದೆ ಸರ್, RSS ಅಲ್ಲಿ ಏನು ಪಾಠ ಮಾಡ್ತಾರೆ, ಅವ್ರು ಏನು ಕೆಲಸ ಮಾಡ್ತಾರೆ? ಮೇಡಮ್, ಈಗ RSS ಜನ್ಮ ತಳೆದಿದ್ದು 1924. ಅವಾಗ ಅಲ್ಲಿ ಹಿಂದೂ ಮುಸ್ಲಿಂ ಅಂತ ಸಮಸ್ಯೆ ಇರಲಿಲ್ಲ. ಅಲ್ಲಿ ಇಟ್ ವಾಸ್ ಓನ್ಲಿ ಫ್ರೀಡಮ್ ಮೂವ್ಮೆಂಟ್. ಸ್ವತಂತ್ರ ಸಂಘರ್ಷಗಳಿತ್ತೆ ಹೊರತು ಅಧಿಕಾರದ ಲಾಲಸಿ ಬ್ರಿಟಿಷ್ ಕಲೋನಿಯಲ್ ಅಡ್ಮಿನಿಸ್ಟ್ರೇಷನ್ ಇದ್ದಿದ್ದು. ಆಗ ತಾನೇ ಹುಟ್ಟು ಬಂದರು ಗಾಂಧೀಜಿ. ಅದಕ್ಕೆ ಎಂಟ್ರಿ ಆಗಿದ್ದು ಆವಾಗಲೇ 1920 ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಚಳವಳಿಗೆ ಹೆಜ್ಜೆ ಇಟ್ಟರು ಆಫ್ರಿಕಾದಿಂದ ಬಂದು. ಇಟ್ ವಾಸ್ ನಾಟ್ ಲಾಂಗ್ ಟೈಮ್, ಇಟ್ ವಾಸ್ ಓನ್ಲಿ ಶಾರ್ಟ್ ಟೈಮ್. ಓಕೆ, ಆವಾಗ ಏನು 1924 ಏನು ಹುಟ್ಟು, ಅವಾಗಲೇ ಒಂದು ಕಾಂಗ್ರೆಸ್ಸಲ್ಲಿ ಒಂದು ಇದಿತ್ತು, ಕಾಂಗ್ರೆಸ್ ಸೇವಾದಳ ಅಂತಿತ್ತು. ಅದು ಸರಿಯಾಗಿ ಬಲ್ಯಾಡ ಕಟ್ಟಿದ್ದಿದ್ರೆ, ಸ್ಟ್ರಾಂಗ್ ಆಗಿ ಕಟ್ಟಿದ್ದಿದ್ರೆ ಇವತ್ತು ಕೂಡ ಅದ್ರ ಶತಮಾನೋತ್ಸವ ಕಾರ್ಯಕ್ರಮ ಮಾಡ್ಕೋಬೋದಾಗಿತ್ತು. ಕಾಂಗ್ರೆಸ್ನಿಂದ ಅವರು ಶತಮಾನೋತ್ಸವ ಮಾಡ್ಬೋದಾಗಿತ್ತು. ಇಡೀ ಪೊಲಿಟಿಕಲ್ ಪಾರ್ಟಿನಲ್ಲಿ ಕಾಂಗ್ರೆಸ್ ಒಳಗೆ ಎಲ್ಲ ವಿಂಗ್ಗಳಿಗಿಂತ ತುಳಿತಕ್ಕೊಳಗಾಗಿರೋ ವಿಂಗ್ ಯಾವುದಂದ್ರೆ ಸೇವಾದಳ. ಆ ಸೇವಾದಳ ಏನಾಯ್ತು, ಮುಗಿದ ಕತೆ. ಸೇವಾದಳ ಹೆಂಗೆ ಯೂಸ್ ಮಾಡ್ಕೋತಾರೆ ಈಗ ಅಂತ ಹೇಳಿದ್ರೆ, ಟೇಬಲ್ ಎತ್ತು, ಚೇರ್ ಎತ್ತು, ಶಾಮೇನ ಕಟ್ಟೊಂದು ಯೂಸ್ ಮಾಡ್ಕೋತಿದ್ದಾರೆ. ಬಟ್ ಅವತ್ತು ಹುಟ್ಟಿದ ತಕ್ಷಣ ಏನು ಒಂದು ಪರಿವಾರ ಏನು ಜನತಾ ಏನು RSS ಪರಿವಾರ ಹುಟ್ಟಲ್ಲ. ಇಟ್ ವಾಸ್ ಓನ್ಲಿ ಪ್ಯೂರ್ಲಿ ನಾನ್ ಪೊಲಿಟಿಕಲ್ ಪಾರ್ಟಿ. ಇಟ್ ವಾಸ್ ಜಸ್ಟ್ ಅದಕ್ಕೆ ಅವಾಗ ನೋಡಿ ಮೇಡಮ್, ಅವಾಗ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು NGO ಅನ್ನತಕ್ಕಂಥ ಪ್ರಶ್ನೆಗಳಿದೆಯಲ್ಲ, ಆ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಸೇವಾದಳ ಕೂಡ ಇಟ್ ವಾಸ್ ನಾಟ್ ರಿಜಿಸ್ಟರ್ಡ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇವನ್ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ರೆ ಕಾಂಗ್ರೆಸ್, ದೇ ವರ್ ಆಲ್ಸೋ ನಾಟ್ ಎ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ ಅಲ್ಲ ಅದು. ಅವಾಗ ಏನು ಅಂದ್ರೆ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋದಕ್ಕೋಸ್ಕರ ಬೇರೆ 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 ಪ್ಲಾಟ್ಫಾರ್ಮ್ ಡೆವಲಪ್ ಆಯ್ತು. ರೈಟ್. ಏನು ರಾಜಕಾರಣ ಪ್ಲಾಟ್ಫಾರ್ಮ್ ಡೆವಲಪ್ ಆಯ್ತು. ಅವಾಗ ಏನು ಇವ್ರು ಹೋಗ್ಬಿಟ್ಟು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಸಿಂಗಲ್ ಟ್ರಸ್ಟ್ ಡಬಲ್ ಟ್ರಸ್ಟ್ ಮಾಡ್ಕೊಳ್ತಕ್ಕಂಥ ಪ್ರಮೇಯ ಅವಾಗ ಇರಲಿಲ್ಲ. ಬಿಕಾಸ್ ನಮ್ಮ ಸಂವಿಧಾನ ಆಗಿದ್ದೇ 1947, ನಮ್ಮ ಸ್ವತಂತ್ರ ಬಂದ ನಂತರ ಸಂವಿಧಾನ ಅಂತಕ್ಕಂಥ ಪ್ರಕ್ರಿಯೆ ಸ್ವರೂಪ ಬಂದಿದ್ದು.
ಆಯ್ತಲ್ಲ. ಎಲ್ಲೋ ಏನು ಗಟ್ಟಿತನ ಬಂದಿದೆ ಯಾವಾಗ ಅಂತಂದ್ರೆ 1947 ನಂತರದ ದಿನಗಳಲ್ಲಿ ಸಂವಿಧಾನ ಅಂತ ಒಂದು ಪರಿಕಲ್ಪನೆ ಬಂತು. ಸಂವಿಧಾನದ ಅನುಗುಣವಾಗಿ ನಾವು ಇವತ್ತು ನಾವೇನು ಟೇಬಲ್ ಕೊಡ್ತಾ ಇದ್ವಿ, ಅಂಬೇಡ್ಕರ್ ಜಿ ಸಂವಿಧಾನ ಕೊಡ್ತಾ ಇದ್ವಿ, ಇದು ಹುಟ್ಟಿದ್ದೆ ನೆನ್ನೆ 75 to 80 years old. ಇದು ಒಂದು ಅರ್ಥದಲ್ಲಿ ಅನ್ಕೋತಾರೆ. ಈಗ ನಾನು ಕಾಂಗ್ರೆಸ್ನ ಕೆಲವು ನಾಯಕರು ಮಾತಾಡೋದು ನೋಡಿದ್ರೆ ಅದೇನು ದೇಶದ್ರೋಹದ ಕೆಲಸ ಮಾಡ್ತಾ ಇದೆ, ದೇಶಭಕ್ತಿಯನ್ನೇನು ಹೇಳ್ಕೊಡಲ್ಲ, ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ಹೌದಾ? ಒಂದು ನಿಮಿಷ ತಳಿ ಮೇಡಮ್. ಈಗ ನಾನು 2 ಕಂಪೇರಿಟಿವ್ ಯಾಕೆ ಕೊಟ್ಟೆ ನಿಮ್ಗೆ ಅಂತಂದ್ರೆ, ಕಾಂಗ್ರೆಸ್ಸಿನ ಸೇವಾದಳ ಮತ್ತು ಕಾಂಗ್ರೆಸ್ಸಿನ ಅವಾಗ ಬಿಜೆಪಿನ ಪದನೇ ಇರ್ಲಿಲ್ಲ ಮೇಡಮ್. ಕರೆಕ್ಟ್, ಐ ಅಗ್ರಿ. ಜನಸಂಘ ಅಂತ ಪದನೇ ಇರ್ಲಿಲ್ಲ. ಬಿಜೆಪಿ ಅಂತಕ್ಕಂಥ ಯಾವ್ದು ಸಮಾನ ಮನಸ್ಕರ ಒಕ್ಕೂಟ ಏನ್ ಮಾಡ್ತು ಅಲ್ಲಿ ಒಂದು ರಾಷ್ಟ್ರೀಯ ನೋಡಿ ಆಕ್ಚುಲಿ ಹೇಳ್ತೀನಿ ಕೇಳಿ, ಹಿಂದೂ ಮಹಾಸಭಾ ಅಂತಕ್ಕಂಥ ಹಿಂದೂ ಲೀಗ್ ಅಂತ ಏನಿತ್ತು, ದಟ್ ವಾಸ್ ಅಗೇನೆಸ್ಟ್ ಮುಸ್ಲಿಂ ಲೀಗ್. ಹಿಂದೂ ಲೀಗ್ ಇಂದ ಹೊರಬಿದ್ದತಕ್ಕಂಥ ಒಂದು ಸಂಘಟನೆ RSS, ರಾಷ್ಟ್ರೀಯ ಸ್ವಯಂ ಸೇವಕ ಅಂತ ಹೇಳಿ ಹಿಂದೂ ಲೀಗ್. ಏನಿಗೆ ಬಂತು ಹಿಂದೂ ಲೀಗ್ ಅಂತ ಹೇಳಿದ್ರೆ, ಅವಾಗ ಸಂಘರ್ಷ ಜೋರಾಗಿತ್ತು, ಪಾರ್ಟಿಷನ್, ಹಾಳು ಮೂಳು ಏನೇನೋ ಬಂದ್ಬಿಡ್ತು ಅವಾಗ. ಯಾವಾಗ ಹಿಂದೂ ಲೀಗು ಮತ್ತೆ ಮುಸ್ಲಿಂ ಲೀಗ್ ಅಂತ ಏನ್ ಬಂತು, ಜಿನ್ನಾ ಲೀಗ್ ಅಂತ ಏನ್ ಬಂತು, ಅದನ್ನು ಕೌಂಟರ್ ಕೊಡೋದಕ್ಕೋಸ್ಕರನೇ ಹುಟ್ಟುಕೋತದು. ಆ ಒಂದು ಏನೋ ಇದ್ರೊಳಗೆ ಪಥದೊಳಗೆ ಬಹಳ ಜನ ನಾಯಕರುಗಳ ಲೀಡರ್ಗಳಾದ್ರು, ಹೆಗಡೆವಾರ್ಜಿ ಆಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು. ತದನಂತರ 50 ನಂತರನೇ ಜನಸಂಘ ಅಂತ ಪಾರ್ಟಿ ಹುಟ್ಟಿದ್ದು. ಜನತಾದಳ, ಭಾರತೀಯ ಜನತಾ ಪಾರ್ಟಿ ಅಂತ ಜನಸಂಘ ಅಂತ ಏನಿತ್ತು, ಇಟ್ ವಾಸ್ ನಾಟ್ ಆಸ್ ಗುಡ್ ಆಸ್ ಓಲ್ಡ್ ಆಸ್ ಕಾಂಗ್ರೆಸ್ ಅಲ್ಲ ಅದು. ಕಾಂಗ್ರೆಸ್ ಶತಮಾನಗಳಿಂದ ಅದಕ್ಕೆ ಇತಿಹಾಸ ಇತ್ತು. ಬಟ್ ಆಗಿನ ಕಾಂಗ್ರೆಸ್ಸೇ ಬೇರೆ, ಈಗಿನ ಕಾಂಗ್ರೆಸ್ಸೇ ಬೇರೆ. ಆಗಿನ ಪೀಳಿಗೆನೇ ಬೇರೆ, ಈಗಿನ ಪೀಳಿಗೆ ಬೇರೆ. ಅವಾಗ ಇದ್ದ ಫೋರ್ಕಾಸ್ಟ್ ಏನ್ ಗೊತ್ತ ಹೇಳ, ಬ್ರಿಟಿಷರಿಂದ ದೇಶವನ್ನ ಮುಕ್ತಿಗೊಳಿಸಬೇಕು, ಬ್ರಿಟಿಷ್ ಮುಕ್ತ ಭಾರತ ಮಾಡಬೇಕು ಅಂತ ಇತ್ತೇ ಹೊರತಲ್ಲಿ ನಾನು ಇವರು ಮುಸ್ಲಿಮ್ಸ್ ಇವರು ತುಷ್ಟೀಕರಣ ಮಾಡು, ಕ್ರಿಶ್ಚಿಯನ್ ತುಷ್ಟೀಕರಣ ಮಾಡೋತಕ್ಕಂಥ ಪರಿಕಲ್ಪನೆ ಇರಲಿಲ್ಲ ಅವಾಗ. ಇವರಿಬ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ದಾರೆ, ದೇಶವನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ, ದೇಶವನ್ನ BJP ಮುಕ್ತ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ರೈಟ್ ಸರ್, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಶಶಿಕಾಂತ್ ಸರ್, ನೀವು ಹೇಳಬೇಕು, ನಾವಿವತ್ತು ಚರ್ಚೆ ಮಾಡಬೇಕಾಗಿರೋದು ಆ್ಯಕ್ಚುಲಿ 2.5 ವರ್ಷಗಳ ಅವಧಿಯಲ್ಲಿ ನಾವು ಎಲ್ಲಿದ್ವಿ, ಎಲ್ಲಿಗೆ ಬಂದಿದ್ದೀವಿ, ಬೆಲೆ ಏರಿಕೆ ಎಷ್ಟರ ಮಟ್ಟಿಗೆ ಬಂದಿದೆ, ಬದುಕನ್ನು ಸುಸ್ಥಿರವಾಗಿ ನಡೆಸ್ಕೊಳ್ಳೋದಕ್ಕೆ ಸಾಧ್ಯನಾ, ಮನೇಲಿ ಟ್ಯಾಪ್ ಓಪನ್ ಮಾಡಿದ್ರೆ ನಲ್ಲಿ ಬರುತ್ತಾ, ನಾವು ರಸ್ತೆಲಿ ಹೋಗ್ಬೇಕಾದ್ರೆ ಬೆನ್ನೋ ಬರ್ದಿರಂಗೆ ರಸ್ತೆ ಸರಿ ಇದ್ದಾವೆ, ಇಷ್ಟರ ಮಟ್ಟಿಗೆ ಮಾತಾಡಬೇಕಾಗಿತ್ತು. ಈಗ ನೋಡಿ ಸರ್, ಈ ಸ್ಪೆಷಲಿ ಈ 3 ತಿಂಗಳು ತೊಗೊಂಡ್ರೆ, ದಸರಾ ಬಾನು ಮುಷ್ತಾಕ್ ಆಯಿತು, ಅದೇನೋ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆಯಿತು, CM ಗದ್ದುಗೆ ಗುದ್ದಾಟ ಅಂತ ಮಾತಾಡಿದ್ವಿ, ಸಂಪುಟ ಪುನರಚನೆ ಅಂತ ಮಾತಾಡಿದ್ವಿ, ಅವರೇ ಕಾಂಗ್ರೆಸ್ನವ್ರು ಇನ್ನೊಂದು ಸಬ್ಜೆಕ್ಟ್ ಕೊಟ್ಟರು ಈಗ RSS ಅಂತೇಳಿ, ಅದ್ರ ಬಗ್ಗೆ ಚರ್ಚೆ ಮಾಡೋಂಗೆ ಮಾಡ್ಬಿಟ್ರಲ್ಲ, ಇದೇನು ಸ್ಟ್ರಾಟಜಿನಾ ಅಂತ? ಅಜೆಂಡಾಗಳು ಒಂದು ನ್ಯಾರೇಟಿವ್ ರೀಲ್ಸ್ ಅಂತ ಏನ್ ಗೊತ್ತಾ ಸರ್, ಜನರ ಒಂದು ಗಮನವನ್ನ ಬೇರೆ ಕಡೆ ಸೆಳೀತಕ್ಕಂತ ಕೆಲಸವನ್ನ ಎಲ್ಲಾ ಪಾಲಿಟಿಕ್ಸ್ ಅದರಲ್ಲಿ ಸ್ಪೆಷಲ್ ಆಗಿ ಆಳುವ ವರ್ಗಗಳು ಮಾಡ್ತವೆ. ಯಾರು ಆಡಳಿತದಲ್ಲಿ ಇರ್ತಾರೋ, ಪ್ರಭುತ್ವ ಅಂತ ಹೇಳ್ತೀವೋ, ಅವ್ರು ಎಲ್ಲರೂ ಮೊದಲಿಂದನೂ ಮಾಡ್ಕೊಂಡ್ ಬಂದಿದ್ದಾರೆ. ಮೋದಿ ಸರ್ಕಾರ ಅದನ್ನೇ ಮಾಡುತ್ತೆ, ಸಿದ್ದರಾಮಯ್ಯ ಸರ್ಕಾರ ಅದನ್ನೇ ಮಾಡುತ್ತೆ, ಹಿಂದೆ ಯಡಿಯೂರಪ್ಪ ಸರ್ಕಾರ ಅದನ್ನೇ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರು ಏನೋ ಒಂದು ಜನರ ಸಂಕಷ್ಟದಲ್ಲಿ ಇದ್ದಾಗ ಬೇರೆ ಯಾವುದೋ ಒಂದು ಇಶ್ಯೂ ತೆಗಿತಾರೆ ಅದು. ಆದ್ದರಿಂದ ಆಮೇಲೆ ಈ ಬಿಜೆಪಿ ಅವರು ಏನ್ ಮಾಡ್ತಾರೆ ಅಂತ ತಮಗೆ ಸಂಬಂಧ ಇರ್ಲಿ ಬಿಡ್ಲಿ ಅದನ್ನ ಇಶ್ಯೂ ಮಾಡ್ತಾರೆ. ಈಗ ಒಂದು ಅವ್ರು ಏನಾದ್ರು ಮಾಡಿದ್ರೆ, ಈಗ ಬಾನು ಮುಸ್ತಕ್ ಅವ್ರನ್ನ ಆಯ್ಕೆ ಮಾಡಿದ್ರೆ, ಆಯ್ತು ಬಿಡಪ್ಪ, ಯಾರೋ ಹೆಣ್ಮಕ್ಳು ಮಾಡಿದ್ದಾರೆ, ಅವ್ರು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಸುಮ್ನೆ ಇರ್ಬೇಕಾಗಿತ್ತು. ಆದ್ರೆ ಅದನ್ನ ಸುಮ್ನೆ ಇಶ್ಯೂ ಮಾಡಿದ್ರು. ಅವಾಗ ಏನಾಯ್ತು, ಜನರ ಗಮನ ಆ ಕಡೆ ಹೋಯ್ತು. ಆಮೇಲೆ ನಿಜವಾದ ಸಮಸ್ಯೆಗಳು ಹಾಗಾದ್ರೆ ಡೈವರ್ಟ್ ಮಾಡಿದ್ ಯಾರು, ಅದನ್ನ ಅವರು ಅದಕ್ಕೊಂದು ಅವಕಾಶ ಮಾಡಿಕೊಟ್ರು. ಅದಕ್ಕೆ ಇವ್ರು ಬೆಂಕಿ ಹಾಕಿ ತುಪ್ಪಕ್ಕೆ ಹಾಕಿ ಅದನ್ನ ಬಾನು ಮುಷ್ತಾಕ್ ಆಯ್ಕೆ ವಿಚಾರದಲ್ಲೂ ಸರ್ ಯಾವುದೂ ಆಕ್ಷೇಪ ಇಲ್ಲ. ಒಬ್ಬ ಹೆಣ್ಮಗಳು ಮಾಡ್ತಾರೆ ಅಂದ್ರೆ ಮೇ ಬಿ BJP, JDS, AAP ಒಬ್ಬ ಸಾಮಾನ್ಯ ಹೆಣ್ಮಗಳು ಸೇರಿದಂಗೆ ಪ್ರತಿಯೊಬ್ಬರು ಅದನ್ನ ಪ್ರೋತ್ಸಾಹಿಸ್ತಾರೆ. ಇದೇ ಬಾನು ಮುಷ್ತಾಕ್ ಅವರು ಹಿಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ಇಟ್ಕೊಂಡು BJP ಮರ್ತು ಮಾತಾಡಬಾರ್ದು. ಯಾವ ಸನ್ನಿವೇಶದಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಇವಾಗ ಸಹಿತ ಹೂ ಮುಡ್ಕೊಂಡೆ ಬಂದ್ರು, ಬಳೆ ಹೊಯ್ಕೊಂಡ್ರು, ಇವರೆಲ್ಲರೂ ಬಾಯಿ ಸುಮ್ಮನೆ ಕೂತ್ಕೊಂಡ್ರು. ಆಯ್ತಾ, ಮೊನ್ನೆ ಹಾಸನಾಂಬಾಗ ಹೋದಾಗ ಅದೇ ಕೆಲಸ ಮಾಡಿದ್ರು. ಆದ್ರಿಂದ ಅದನ್ನ ನಾನು ಹೇಳ್ತಾ ಇದ್ದೆ, ಇಶ್ಯೂ ಆಗ್ತಕ್ಕಂಥ ಇಶ್ಯೂ ಅಲ್ಲ. ಆದ್ರಿಂದ ಬೇರೆ ಇದಾವೆ ರೈ, ಅದು ಯಾರಾದ್ರು ಮಾಡ್ಕೊಂಡ್ರಿ, ಇಲ್ಲಿ ನೋಡ್ರಿ ಗುಂಡಿ ಕೂದಿದ್ದಾವೆ, ಇಲ್ಲಿ ನೋಡ್ರಿ ಸಮಸ್ಯೆ ಇದಾವೆ ಅಂತ ಹೇಳಬೇಕಾಗಿತ್ತು ಚುಚ್ಚಿ. ಆದ್ರೆ ಯಾವುದನ್ನೂ ಸಹಿತ ತಾರ್ಕಿಕವಾದಂತ ಅಂತ್ಯಕ್ಕೆ ತೆಗೆದುಕೊಂಡು ಹೋಗದೆ ಇವರು ಒಂದು ಸಬ್ಜೆಕ್ಟ್ ಕೊಡ್ತಾರೆ, ಅದನ್ನ ಅವ್ರು ಏನ್ ಮಾಡ್ತಾರೆ, ಡಿಸ್ಕಷನ್ ಮಾಡ್ತಾ ಅದಕ್ಕೊಂದು 10 ಜನ ಸ್ಟೇಟ್ಮೆಂಟ್ ಕೊಡ್ತಾ ಅದನ್ನ ಏನ್ ಮಾಡ್ತಾರೆ, ಕಲಸು ಮೇಲೋಗರ ಮಾಡಿ ಜನರಿಗೆ ಕನ್ಫ್ಯೂಸ್ ಮಾಡಕ್ ಶುರು ಮಾಡ್ತಾ ಇದ್ದಾರೆ. ಇವಾಗ ವಿಷಯಕ್ಕೆ ಬಂದ್ರೆ ನಾವು ಹೇಳ್ತಾ ಇರೋದು RSS ಬ್ಯಾನ್ ಅಂತ ಯಾರು ಹೇಳಿಲ್ಲ, ಆಯ್ತಾ? ಈ ಸದ್ಯಕ್ಕೆ
ಆದ್ರೂ ಸಹಿತ ಇವ್ರು ಏನ್ ಮಾಡಿದ್ರು ಆ ಇಶ್ಯೂನ ತಿರುಗಿಸ್ಬಿಟ್ಟು ಅಯ್ಯೋ ಬ್ಯಾನ್ ಮಾಡ್ತಾರೆ, ದಮ್ಮಿದ್ರೆ ತಾಕತ್ತಿದ್ರೆ ಮಾಡಿ, ಅವ್ರ ಅಪ್ಪನೇ ಆಗಿಲ್ಲ ಅವ್ರ ಅಜ್ಜಿಗೆ ಆಗಿಲ್ಲ ಅಂತ ಶುರು ಮಾಡಿದ್ರು. ಅಲ್ಲ ಸ್ವಾಮಿ, 3 ಸರ್ತಿ ಮಾಡಿದವರು ಕಾಂಗ್ರೆಸ್ನವ್ರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ರು ಮಾಡಿದ್ದು ಅವರು ಕಾಂಗ್ರೆಸ್ನವ್ರೆ, ಆಯ್ತಾ? 3 ಸರ್ತಿ ಮಾಡಿದ್ರೆ ತಾನೆ. ಅದ್ರ ಅರ್ಥ ಏನಂದ್ರೆ ನೀವು ಮಾಡಬಾರ್ದು ಕೆಲಸ ಮಾಡಿದ್ರೆ ಮಾಡ್ತಾರೆ. ಯಾವುದೇ ಸಂಘಟನೆ, ಅದು PDF ಆಗಿರ್ಲಿ ಅಥವಾ ಯಾವ್ದಾದ್ರು ಭಯೋತ್ಪಾದಕ ಸಂಘಟನೆ ಆಗಿರ್ಲಿ, ಈ ಮಾಡಬಾರ್ದು ಕೆಲಸ ಮಾಡಿದ್ರೆ ಈ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತಂದ್ರೆ ಅದನ್ನು ಬ್ಯಾನ್ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಇವಾಗ RSS ಅದು ಏನು ಈ ಸದ್ಯಕ್ಕೆ ವಿದ್ಯಮಾನ ನಡೀತಾ ಇದೆಯೋ ಅದು ನಿಜ ಹೇಳ್ಬೇಕಂದ್ರೆ ಈ ಕಾಂಗ್ರೆಸ್ಸಿಗರ ಮೇಲೆ ನನಗೆ ಸಣ್ಣ ಅಸಮಾಧಾನ ಇದೆ. ನೀವು ಏನು ಮಾಡಿದಿರಿ ಕಾಂಗ್ರೆಸ್ಸಿಗರು? ಈಗ RSS ಚಟುವಟಿಕೆಗಳನ್ನ ನಾನು ನಿಲ್ಲಿಸ್ಬಿಡ್ತೀನಿ ಅಂತಂದ್ರಿ. ಏನ್ ನಿಲ್ಲಿಸಿದ್ರಿ? ನಿಲ್ಲಿಸಿಲ್ಲ. ಅವರು ಅನುಮತಿ ತಗೊಂಡು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ 2013ರಲ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಅವರು ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಆ ಸುತ್ತೋಲೆಯಲ್ಲಿ ಏನ್ ಹೇಳಿದೆ ಗೊತ್ತಾ? ಅನುಮತಿ ಕೊಡಿ ಅಂತ ಹೇಳಿಲ್ಲ ಅವರು. ಅವ್ರ ಸುತ್ತೋಲೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅನುಮತಿನೇ ಕೊಡಬಾರ್ದು. ಇದು ನೋಡಿ ಸರ್, ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಧರ್ಮ ಇದು ದೇವಸ್ಥಾನಗಳಲ್ಲಿ, ಸರ್ಕಾರಿ ಸ್ವತ್ತಿನಲ್ಲಿ ಯಾವುದೇ ಕಾರಣಕ್ಕೂ ಯಾರು ಅನುಮತಿಯನ್ನೇ ಕೊಡಬಾರದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಈ ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ತಗೋತೀನಿ ಸರ್. ಕಾಂಗ್ರೆಸ್ಗೆ ಮುಸಲ್ಮಾನ್ ಬಾಂಧವರನ್ನ ನೇರವಾಗಿ ಎದುರಿಸುವ ದಮ್ಮು ತಾಕತ್ತು ಇಲ್ಲ. ಹಾಗಾಗಿ RSS ಅನ್ನೋ ಒಂದು ಅಸ್ತ್ರ ಅಥವಾ ಅವರ ಭುಜದ ಮೇಲೆ ಬಂದೂಕು ಇಟ್ಟು ಹೊಡಿತಾ ಇರೋದು ಆ ಮುಸಲ್ಮಾನ್ ಬಾಂಧವರನ್ನ. ಅವ್ರು ವೋಟ್ ಬ್ಯಾಂಕ್ ಅಂದ್ಕೊಂಡಿದಾರಲ್ಲ, ಅವ್ರು ಬ್ಯಾಡದ ಕೆಲಸ ಎಲ್ಲ ಮಾಡ್ತಿದ್ದಾರೆ. ಅವ್ರು ಡೈರೆಕ್ಟಾಗಿ ಹೇಳಕ್ಕಾಗಲ್ಲ, ಅದಕ್ಕೆ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ. ಆ ಪ್ರಯತ್ನನ ಇದನ್ನ ಹೇಳ್ತಾ ಇರ್ತಾರೆ. ನಾನು ಹೇಳ್ತಾರೋದು ಸೀರಿಯಸ್ ಆಗಿ ಯಾರು ಅವರೇ ತಗೊಳ್ಳಲ್ಲ. BJP ಅವರೇ ಅವ್ರ ಮಾತುಗಳನ್ನ ಸೀರಿಯಸ್ ತಗೊಳ್ಳಲ್ಲ, ಪ್ರತಾಪ್ ಸಿಂಹ ಮಾತನ್ನ ಸೀರಿಯಸ್ ತಗೊಳ್ಳಲ್ಲ. ಆದ್ರೆ ಇವಾಗ ಇಶ್ಯೂ ಮೇಲೆ ಮಾತಾಡಬೇಕು ಅಂತಂದ್ರೆ ನಾನು ಹೇಳ್ತಾ ಇರೋದು RSS ಅನ್ನೋದು, ಆಯ್ತಾ? ನೀವು ದೇವನೂರು ಮಹಾದೇವ್ ಅವರ ಒಂದು ಪುಸ್ತಕವನ್ನು ಓದಿದ್ರೆ, ಆಳ ಅಗಲವನ್ನು ಓದಿದ್ರೆ ಅದರ ಎಲ್ಲ ಊರನ್ನ ಗೊತ್ತಾಗುತ್ತೆ. ಮೊದಲನೇದು. ಎರಡನೇದ್ದು ಅಂತಂದ್ರೆ ಸಮರ್ಥನೆಯ ಮಾಡ್ಕೊಳ್ಬೇಕಾಗಿರೋದು, ಅದನ್ನ ವಿರೋಧಿಸಬೇಕಾಗಿರೋದು RSSನವರೇ ಹೊರತಾಗಿ JDSನವರಲ್ಲ ಅಥವಾ BJP ಅವರಲ್ಲ. ಒಂದು. ಎರಡನೇದು ಅವರೇನೆ ಹೇಳಿದ ಹಾಗೆ ನೀವ್ಯಾಕ್ರಿ ಮಾಡ್ತೀರಾ BJP ಅವರು, ನಾವಿಲ್ವಾ ಅಂತ ಕೇಳ್ತಾರೆ ಅವರು. ಸರ್, ನಂಗೆ ಈಗ ಒಂದು ಡೌಟ್ ಬಂತು. ಈಗ ಅನುಮತಿ ತಗೊಂಡು ಮಾಡ್ಬೋದು, ನಿಷೇಧ ಅಂತ ಏನು ಹೇಳಿಲ್ಲ. ಈಗ RSS ಅವರು ಬರ್ತಾರೆ, ಇನ್ನೊಬ್ರು ಯಾರೋ ಸಂಘ ಸಂಸ್ಥೆಯವರು, ಕನ್ನಡ ಸಂಘಟನೆಯವರು ಯಾರೋ ಬರ್ತಾರೆ. ಈಗ ಅಲ್ಲಿ ಯಾವ ಕಾರ್ಯಕ್ರಮ ಕೊಡ್ತಾರೆ ಅದರ ಆಧಾರದ ಮೇಲೆ ಅನುಮತಿ ಕೊಡಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡ್ತಾರೆ. ಇವರು ಆ ರಕ್ತದಾನ ಶಿಬಿರವೋ ನೇತ್ರದಾನ ಶಿಬಿರವೋ ಮಾಡೋಕೆ ಬಂದಾಗ ನೀನು RSS ಹಾಗಾಗಿ ರಿಜೆಕ್ಟ್ ಅನ್ನೋ ಚಾನ್ಸಸ್ ಇರುತ್ತೆ. ಮೊದಲನೇದು ಮೇಡಮ್, ನಾನು ಹೇಳ್ತಾ ಇರೋದು RSSದವರು ಭಾಳ ಜಾಣರು. ಅವ್ರು ಯಾವತ್ತೂ ಸಹಿತ ನಾನು ದೊಣ್ಣೆ ತಿರುಗಿಸೋಕೆ ಅವಕಾಶ ಕೊಡಿ ಅಂತ ಕೇಳೋದಿಲ್ಲ. ದೊಣ್ಣೆ ತಿರುಗಿಸೋಕೆ ಅವಕಾಶ ಕೊಡಿ ಅಂತ ಕೇಳೋದಿಲ್ಲ. ಅವರು ಕೇಳೋದು ಏನಕ್ಕೆಂದ್ರೆ, ನಾನು ಇಲ್ಲಿ ಯೋಗ ಮಾಡ್ತೀನಿ, ಕರಾಟೆ ಹೇಳ್ಕೊಡ್ತೀವಿ, ವ್ಯಕ್ತಿತ್ವ ವಿಕಸನ ಶಿಬಿರ ಮಾಡ್ತೀವಿ. ತಪ್ಪಿಲ್ಲ. ಒಂದು ನಿಮಿಷ ಅಂದ್ರೇನು, ಅವ್ರು ಹೇಳುವುದು, ಪರ್ಮಿಷನ್ ತೆಗೆದುಕೊಳ್ಳೋದು. ಇವತ್ತು ಸಹಿತ ಎಲ್ಲಾ ಶಾಲೆ ಕಾಲೇಜುಗಳಲ್ಲಿ ಪರ್ಮಿಷನ್ ತಗೊಳ್ಳೇಬೇಕು. ಇಷ್ಟು ದಿವಸ ಆದ್ರೂ ತಗೊಳ್ಳದೇನೆ ಮಾಡಕ್ ಆಗೋದಿಲ್ಲ. ಹಾಗಾದ್ರೆ ಇವ್ರು ಏನು ಹೊಸದಾಗಿ ತಂದು ಏನನ್ನು ಮಾಡಿದ್ರಿ ನೀವು? ಈಗಾಗಲೇ ಪರ್ಮಿಷನ್ ತಗೊಳ್ಳೇಬೇಕಾಗಿರುತ್ತೋ, ಪರ್ಮಿಷನ್ ತೆಗೆದುಕೊಳ್ಳಿ, ಅನುಮತಿ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಸಹಿತ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿಯೂ ಸಹಿತ ಅಥವಾ ಸರ್ಕಾರದಲ್ಲಿಯೂ ಸಹಿತ ಸಂಘೀಯ ಮನಸ್ಥಿತಿ ಇರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಈಗ ಅವರು ನಮಸ್ತೆ ಅವರು ಇದ್ದಾರೆ, ವತ್ಸಲೆ ಅನ್ನೋರು ಇದ್ದಾರೆ. ಆಮೇಲೆ ಈ ಮೊನ್ನೆ ನಡೆದ ಸಚಿವ ಸಂಪುಟದಲ್ಲಿ ಏನಾಯ್ತು ಅಂತಂದ್ರೆ, ಎಷ್ಟೋ ಜನ ಅದನ್ನ ಬ್ಯಾನ್ ಮಾಡಿ, ಚಟುವಟಿಕೆಯನ್ನೇ ಬ್ಯಾನ್ ಮಾಡಿ ಅಂತಂದ್ರೆ ಒಪ್ಪಲಿಲ್ಲ. ಇದೇ ಕಾಂಗ್ರೆಸ್ ಸಚಿವರೇ ಒಪ್ಪಲಿಲ್ಲ, ಒಪ್ಪೋದನ್ನು ಇಲ್ಲ ಅವರು. ಯಾಕನ್ನೋದು ಅದಕ್ಕೆ ಬೇರೆ ಕಾರಣಗಳಿದ್ದಾವೆ. ಇಲ್ಲೊಂದು ನೀವು ಪಾಸ್ ಆಗ್ಬಿಡ್ತು ಸರ್. ಅವ್ರ ಅನುಮತಿ ತಗೊಳ್ಳದೆ ಯೋಗ ಪ್ರಾಣಾಯಾಮ ಕರಾಟೆಗೆ ಮತ್ತೆ ಏನ್ ಮಾಡ್ತಾರೆ? ಅವರು ಶಾಖೆಗಳನ್ನು ನಡೆಸ್ತಾರೆ. ಆ ಶಾಖೆಗಳು ಏನಂತಂದ್ರೆ ಬೇರೆ ತರ ನೀವು ಹೇಳಿದ್ರಲ್ವಾ, ಆ ಕಾರ್ಯಕ್ರಮಗಳು ಒಂದಿನ ಮಾಡ್ತಾರೆ, ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ ಒಂದ್ಸತಿ ಮಾಡ್ತಾರೆ. ಇವ್ರು ಹಾಗಲ್ಲ, ಇವರು ದಿನನಿತ್ಯದ ಕಾರ್ಯಕ್ರಮ. ಅದು ತಪ್ಪಿಲ್ಲ, ಆರೋಗ್ಯ ಚೆನ್ನಾಗತ್ತೆ. ನಾನು ಹೇಳ್ತಾ ಇರೋದು ಹೇಳುವುದು ಒಂದು, ಅಲ್ಲಿರೋ ಮಾಡುವುದು ಇನ್ನೊಂದು. ಇನ್ನೇನ್ ಮಾಡ್ತಾರೆ ಯಾಕೆಂದ್ರೆ ನಾನು ಹೇಳ್ತಿದ್ದೀನಿ, RSS ಒಳಗಡೆಗೆ ಮೊದಲನೇದು ಹೇಳ್ತಾರೆ, ಹಿಂದೂ ಧರ್ಮ ಶ್ರೇಷ್ಠವಾದದ್ದು ಅಂದ್ರೆ ಬೇರೆದವ್ರದ್ದು ಕನಿಷ್ಠವಾಗಿರೋದು. ಅರೆ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳ್ಳೋದು ಇನ್ನೊಬ್ಬ ತುಚ್ಛ ಅಂತ ನಾನು ಹೇಳ್ತಾ ಇಲ್ಲ, ಅವ್ರು ಅದನ್ನು ಹೇಳ್ತಾರೆ. ಮತಾಂಧತೆಯ ಬೀಜಗಳನ್ನ ಬಿತ್ತುವ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ನಿಮಗೆ 2 ಪುಸ್ತಕಗಳನ್ನ ಓದ್ಲಿಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ. ಒಂದು ದೇವನೂರು ಮಹಾದೇವರ ಹಾಳಾಗಲ್ಲ, ಒಂದು RSS ಹಾಳಾಗಲ್ಲ, ಇನ್ನೊಂದು ಹನುಮೇಗೌಡರು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ರಲ್ವಾ, ಹನುಮೇಗೌಡರು ಒಂದು ಬರೆದಿದ್ದಾರೆ. ಅದರ ಅವರು 40 ವರ್ಷ RSS ನಲ್ಲಿ ಇದ್ದವರು, ಅವರು ಪ್ರತಿಯೊಂದನ್ನು ಬರೆದಿದ್ದಾರೆ. ಇಲ್ಲಿ ಬರುವ ದೇಶಭಕ್ತರು, ದೇಶಭಕ್ತ ಸಂಘಟನೆ ಇಷ್ಟು ಹೇಳ್ತಾರಲ್ವಾ. ದೇಶಭಕ್ತಿ ಅಂದ್ರೆ ಏನು ಅರ್ಥ ಆಯ್ತಾ? ಈ ದೇಶದ, ಈ ನೆಲದ ಕಾನೂನಿಗೆ ಬದ್ಧವಾಗಿರುವುದು ದೇಶಭಕ್ತಿ, ಹೌದು ಅಲ್ವಾ? ದೇಶಭಕ್ತಿಯೇ ಅಲ್ವಾ? ಹಾಗಾದರೆ ನನ್ನ ಸಂಘಟನೆಯನ್ನ ನಾನು ರಿಜಿಸ್ಟ್ರೇ ಮಾಡೋದಿಲ್ಲ. ಯಾಕಂದ್ರೆ ಯಾವುದೇ ಚಟುವಟಿಕೆ ಮಾಡಬೇಕಾದ್ರೆ ಅದನ್ನ ನೋಂದಣಿ ಮಾಡಬೇಕು ಅನ್ನೋದು ಈ ದೇಶದ ಕಾನೂನು ಹೇಳುತ್ತೆ.
ಈ ದೇಶದ ಕಾನೂನು ಹೇಳುತ್ತೆ ನೀವು ನೋಂದಣಿ ಮಾಡಬೇಕು, ಚಟುವಟಿಕೆ ಮಾಡಬೇಕು, ಆಯ್ತಾ? ಮಾಡೋದಿಲ್ಲ. ಹಾಗಾದ್ರೆ ದೇಶಕ್ಕೆ ವಿರೋಧಿಸ್ತಾ ಇರೋ ಒಂದು. ಎರಡನೇದು, ಈ ದೇಶದ ಬಾವುಟ ಇದೆ ಅಲ್ವಾ, ರಾಷ್ಟ್ರ ಬಾವುಟ, ಅದಕ್ಕೆ ಗೌರವ ಕೊಡಲೇಬೇಕು ನಾವು, ಇಲ್ಲ ದೇಶದ್ರೋಹಿ ಆಗ್ತೀವಿ. 52 ವರ್ಷಗಳ ಕಾಲ ಗೌರವ ಕೊಡೋದಂದ್ರೆ ಬರೀ ಹಾರಿಸದ. ಒಂದು ನಿಮಿಷ, ಆಗಸ್ಟ್ 15ಕ್ಕೂ ಸಹಿತ 52 ವರ್ಷಗಳ ಕಾಲ ಅವರ ಆಫೀಸ್ನಲ್ಲಿ ಇವತ್ತವರೆಗೂ ಗೌರವ ಕೊಡೋದಂದ್ರೆ ಬರೀ ಹಾರಿಸೋದ ಅಂದ್ರೆ ಹಾರಿಸೋದಂದ್ರೆ ರಿಸ್ಪೆಕ್ಟ್ ಕೊಡೋದು ಅಂತ ಹೇಳ್ತೀವಿ, ಗೌರವ ಕೊಡೋದು. ಈಗ ಯಾವುದೇ ಶಾಖೆಯಲ್ಲಿ ಇವತ್ತಿನವರೆಗೂ ಸಹಿತ ನಮ್ಮ ದೇಶದ ಬಾವುಟವನ್ನು ಹಾರಿಸೋದಿಲ್ಲ, ಅದಕ್ಕೆ ಗೌರವ ಕೊಡೋದಿಲ್ಲ. ಇವರು ತಮ್ಮದೇ ಆದ ಬಾವುಟಗಳನ್ನು ಇಟ್ಕೊಂಡಿದ್ದಾರೆ, ಭಗವಾ ಧ್ವಜ ಅಂತ, ಅದನ್ನ ಮಾಡ್ತಾ ಇದ್ದಾರೆ. ಎರಡನೇದು. ಮೂರನೇದು ಇನ್ನೊಂದು ಹೇಳ್ತಾ ಇದ್ದೀನಿ, ನೀವು ಯಾವುದೇ ಸಂಘ ಸಂಸ್ಥೆ ನಡೆಸಿ, ಆಯ್ತಾ, ಅದಕ್ಕೆ ಬರುವ ಆದಾಯ ಅದಕ್ಕೆ ಲೆಕ್ಕಪತ್ರ ಇಡಬೇಕು, ಸರ್ಕಾರಕ್ಕೆ ಸಲ್ಲಿಸಬೇಕು. ಈಗ ಇಲ್ಲಿವರೆಗೂ ಸಹಿತ ಸಾವಿರಾರು ಕೋಟಿ ರೂಪಾಯಿ ಬಂದಿದೆ ಅಲ್ವಾ, ಹಾಗಾದ್ರೆ ಅದಕ್ಕೆ ಲೆಕ್ಕ ಇಲ್ಲ, ಅದಕ್ಕೆ ಟ್ಯಾಕ್ಸ್ ಕಟ್ಟೋದಿಲ್ಲ. ಹಾಗಾದ್ರೆ ಏನಕ್ಕೆ ವ್ಯಯ ಆಯ್ತು ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಹಾಗಾದಾಗ ಇದು ಯಾವ ಚಟುವಟಿಕೆ ಆಯ್ತು ಅಂತ ಗೊತ್ತಿಲ್ಲ. ಅಂದ್ರೆ ನಿಮಗೆ ಯಾವ ಲೆಕ್ಕಪತ್ರವೂ ಇಲ್ಲ, ನೋಂದಣಿನೂ ಇಲ್ಲ. ಹಾಗಾದ್ರೆ ಈ ದೇಶದ ಕಾನೂನಿಗೆ ನೀವು ಬದ್ಧರಾಗಿದ್ದೀರಾ ಇಲ್ವೋ? ನೀವು ಕನ್ನಡ ಸಂಘಟನೆಯಿಂದ ಹಿಡಿದು RSS ಇಂದ ಹಿಡಿದು SDP ಇಂದ ಹಿಡಿದು ಎಲ್ಲರಿಗೂ ಹೇಳ್ತಿದ್ದೀರಿ. ಎಲ್ಲರೂ DSS ಎಲ್ಲರೂ ರಿಜಿಸ್ಟರ್ ಮಾಡಲೇಬೇಕು. ನಾನು ಹೋಗ್ಬಿಟ್ಟು 10 ಜನ ಇದೀವಿ ಅಂತ ತಕ್ಷಣ ರಿಜಿಸ್ಟರ್ ಮಾಡದೇನೆ ಕೆಲಸ ಮಾಡಕ್ ಆಗೋದಿಲ್ಲ. ಇವ್ರು ಸುಮ್ಮನೆ ಅಲ್ಲ, 70 ಲಕ್ಷ ಯಾರಿದ್ದಾರೆ ಕಾರ್ಯಕರ್ತರು ಅಂತ ಹೇಳ್ತಾರೆ ಅವರು, ಸ್ವಯಂ ಸೇವಕರು 70. ಆಮೇಲೆ 32 ನಮ್ಮ ಬೇರೆ ಬೇರೆ ಪ್ರಭೇದಗಳಿದಾವೆ, ನಮ್ಮ ಸಂಘ ಪರಿವಾರ ಅಂತ ಹೇಳ್ತಾರೆ ಅವರು. ಚಿಂತೆ ಇಲ್ಲ. ಆದ್ರೆ ನೀವು ಮೂಲಭೂತವಾಗಿ ನೀವು ಈ ನೆಲದ ಕಾನೂನಿಗೆ ಎಲ್ಲಿವರೆಗೂ ಭದ್ರಾಗೋದಿಲ್ವೋ ಅಲ್ಲಿವರೆಗೂ ನೀವು ದೇಶಭಕ್ತರು ಹೇಗಾಗ್ತೀರಾ ಅನ್ನೋದು ನಂದು. ಇದಕ್ಕೆ ಯಾಕೆ ಅನ್ನೋದು ನೆಕ್ಸ್ಟ್ ಇನ್ನೊಂದು. ರೈಟ್. ಬಹಳ ಮುಖ್ಯವಾಗಿ ನಿಮ್ಮ ಕೈಗೆ ವೀಕ್ಷಕ ಬಾಂಧವರಿಗೆ ನಾನು ಹೇಳೋದು, ಒಂದು ಕೈ ಕಾಫಿನೋ ಟೀನೋ ಕೊಟ್ರೆ ಅದನ್ನು ಕುಡಿದಾಗ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದು ತೀರಾ ಸಹಜ. ಸೊ RSS ಒಳಗಿದ್ದಾಗ ಗೊತ್ತಾಗುತ್ತೆ ಅದು ಹೆಂಗಿದೆ, ಸರಿಯಾಗಿದೆಯಾ ತಪ್ಪಾಗಿದೆಯಾ ಅಂಥೇಳಿ. RSS ಹೊರಗಿದ್ಕೊಂಡು ಅದು ಸರಿಯಾಗಿದೆ ಅದು ತಪ್ಪಾಗಿದೆ ಅಂತ ಹೇಳಿದ್ರೆ ಅದು ಬಹಳ ತಪ್ಪಾಗುತ್ತೆ. ಹಾಗಾಗಿ ಇವತ್ತು ಯಾರೇ ಏನು ಮಾತಾಡಿದ್ರು ಕೂಡ ಅದ್ರ ಬಗ್ಗೆ ಕ್ಲಾರಿಟಿ ಅನ್ನೋದಿಲ್ಲ, ಕ್ಲಾರಿಟಿಯನ್ನು ಪಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ RSS ಒಳಗಿದ್ದವ್ರು ಮಾತಾಡಬೇಕಾಗತ್ತೆ, ಅವರೇ ರಿಯಾಕ್ಟ್ ಮಾಡಬೇಕಾಗತ್ತೆ. ಕೈಕಮಲದ ಸಂಘರ್ಷದ ಕುರಿತಂತೆ ಮಾತಾಡ್ತಿದ್ವಿ. ಅದರಲ್ಲೂ ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತುಕೊಳ್ಳಿ ಅಂತ DK ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ಶಶಿಕಾಂತ್ ಅಡ್ಡಳ್ಳಿ ಅವರು ಒಂದು 3 ಪಾಯಿಂಟನ್ನು ರೈಸ್ ಮಾಡಿದ್ರು. ಕಶ್ಯಪ್ ಸರ್, ನೀವು ಅದನ್ನ ಹೇಳಬೇಕು. ನಾವು ಸಂವಿಧಾನದ ಅಡಿಯಲ್ಲಿ ಭರತ ಭೂಮಿ ಸದ್ಯ ನಡೀತಾ ಇರುವಂಥದ್ದು ಆಧಾರದಲ್ಲಿ ಹೇಳೋದಾದರೆ ಒಂದು ಸಂಘಟನೆ ಅಂದರೆ ಅದು ರಿಜಿಸ್ಟರ್ ಆಗಬೇಕು ಮತ್ತು ಆ ಸಂವಿಧಾನದ ಅಡಿಯಲ್ಲಿ ಒಂದು ಗೌರವ ಸೂಚಕವಾಗಿ ಬಾವುಟವನ್ನು ಹಾರಿಸುವಂತಹ ಪ್ರಕ್ರಿಯೆ ಇದೆ, ರಾಷ್ಟ್ರಧ್ವಜವನ್ನು. ಇನ್ನು ಒಂದು ಸಂಘಟನೆ ನಡೆಸ್ತಾರೆ ಅಂದರೆ ಎಷ್ಟು ಖರ್ಚಾಗಿದೆ, ಎಷ್ಟು ಬಂತು, ಎಲ್ಲಿಗೆ ಹೋಯ್ತು ಅನ್ನೋ ಲೆಕ್ಕಪತ್ರವನ್ನು ಕೊಡಬೇಕು. ಅದು ಯಾವುದನ್ನು ಮಾಡಿಲ್ಲ ಅನ್ನೋದಾದರೆ ಇದನ್ನು ಸಂಘಟನೆ ಅಂತ ಹೆಂಗೆ ಕರೆಯೋಕ್ಕಾಗತ್ತೆ, ಅನಧಿಕೃತ ಅಂತ ಕರಿಬೇಕಾಗತ್ತೆ ಅಂತಿದ್ದಾರೆ. ಐ ಲೈಕ್ ಟು ಪುಟ್ ಸಮ್ 3-4 ವಿಷಯಗಳು ತೊಗೊಂಬರ್ತೀನಿ. ಯಾವಾಗ 1924ನೇ ಕಾಲಘಟ್ಟದಲ್ಲಿ ಸ್ವತಂತ್ರ ಸಂಘರ್ಷ ಆಗಬೇಕಾದ್ರೆ ಆವಾಗ ಆಯ್ಕೆ ಮಾಡ್ಕೊಂಡಿದ್ದು ಏನು ಅಂತಂದರೆ ಆವಾಗ ಧ್ವಜ, ಭಗವಾನ್ ಧ್ವಜ ಆಯ್ಕೆ ಮಾಡಿಕೊಂಡ್ರು. ಕರೆಕ್ಟ್. ಆವಾಗ ತ್ರಿವರ್ಣ ಧ್ವಜ ಸಂದೇಶ ಕಾನ್ಸೆಪ್ಟ್ ಆಗಲಿ, ತ್ರಿವರ್ಣ ಧ್ವಜದ ಬಗ್ಗೆ ಸಂಬಂಧಪಟ್ಟದ್ದಾಗಲಿ, ಅದು ಹಿಂಗೆ ಇರಬೇಕು ಅಂತಾಗಲಿ, ಅದು ಧ್ವಜ ಸಮಿತಿ ಅನ್ನತಕ್ಕಂಥದ್ದು ಎಲ್ಲೂ ಅಪ್ಲೈ ಆಗ್ತಿರಲಿಲ್ಲ. ಅಲ್ಲೇನಿತ್ತು ಅಂತಂದ್ರೆ ಅಲ್ಲಿ ನೋಡಿ, ಇವಾಗ ಯಾವಾಗ ಅದು ಭಗವಾನ್ ಧ್ವಜ ತಂದಿರೋ ಉದ್ದೇಶ ಏನಿತ್ತು ಅಂತಂದರೆ ಆ ಮುಸ್ಲಿಂ ಲೀಗ್ ಮುಸ್ಲಿಂ ಲೀಗ್ ಚಾಂದ್ ಜಬ್ ತಕ್ ಚಾಂದ್ ಸೂರಜ್ रहेगा ಪಾಕಿಸ್ತಾನ ಜಿಂದಾ रहेगा ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಗ್ರೀನ್ ಫ್ಲಾಗ್, ಗ್ರೀನ್ ಮ್ಯಾಪ್ ಬಾವುಟನ್ನ ತಂಗದ್ ಮಾಡಿದಾಗ ಅದಕ್ಕೆ ಪ್ಯಾರಲರ್ ಆಗಿ ಭಗವಾನ್ ಧ್ವಜ ಬಂತು. ಓಕೆ, ಇಟ್ ಈಸ್ ಅಪ್ರಾಕ್ಸಿಮೇಟ್ 1920s 24 ಓಕೆ ಬಂತು. ತದನಂತರ ಆ ಕಾಲಘಟ್ಟಕ್ಕೆ ಬಂದಾಗ ಭಗವಾನ್ ಧ್ವಜ ಅನ್ನತಕ್ಕಂಥ ಕಾಲಘಟ್ಟ ಬಂದಾಗ, ಬಿಕಾಸ್ ದಟ್ ವಾಸ್ ಓನ್ಲಿ ಹಿಂದೂ ಸಂಬಂಧಪಟ್ಟಿದ್ದಿತ್ತೇ ಹೊರತಲ್ಲಿ ಅಲ್ಲಿ ಸೆಕ್ಯುಲರಿಟಿ ಅನ್ನೋದಾಗಲಿ ಅಥವಾ ಸೆಕ್ಯುಲರ್ ಪಾರ್ಟಿ ಅನ್ನೋದಾಗಲಿ ಅಥವಾ ಬೇರೆ ಯಾವುದಲ್ಲಿ ಅಲ್ಲಿ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಅಲ್ವೇ ಅಲ್ಲ ಅದು. ನೀವು RSS ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಅಂತ ಏನು ಹೇಳಕ್ ಹೋದ್ರೆ ದಯವಿಟ್ಟು ಅಲ್ಲ ಅದು. ಈವನ್ ಟುಡೇ ಇಟ್ ಈಸ್ ನಾಟ್ ಅ ಪೊಲಿಟಿಕಲ್ ಪಾರ್ಟಿ. ಒಂದು ಏನಂತಂದ್ರೆ ಈಗ ಏನು ನನ್ನ ಸುತ್ತಮುತ್ತ ಸ್ನೇಹಿತರು ಏನು ರೈಸ್ ಮಾಡ್ತಿದ್ದಾರೆ, ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಹೇಳ್ತಾರೆ. ಬಿಕಾಸ್ ದಿಸ್ ವಾಸ್ ಸೆಲ್ಫ್ ಮೇಡ್ ಆರ್ಗನೈಸೇಷನ್, ಯಾರು ಬೇಕಾದ್ರೆ ಸೇರ್ಕೋಬಹುದು. ಸರ್, ನೀವು ವಕೀಲರು ಕೂಡ ಒಂದು ಸಂಘ ಸಂಸ್ಥೆ ಅಂತ ಸಂದರ್ಭದಲ್ಲಿ ಯಾವಾಗ ಅಪ್ಲೈ ಆಗುತ್ತೆ ಗೊತ್ತಾ ಮೇಡಮ್? ನೀವು ಸಂಘ ಸಂಸ್ಥೆನ ಪಬ್ಲಿಕ್ ಡೊಮೈನ್ಗೆ ಬಂದಾಗ, ಬಂದಿಲ್ವ ಅವರು ಪಬ್ಲಿಕ್ ಡೊಮೈನ್ಗೆ ಬಂದಾಗ ಏನಂತ, ಇವಾಗ ಪೊಲಿಟಿಕಲ್ ಪಾರ್ಟಿ ನಿಮ್ಮ ಚಾನಲ್ ತೊಗೊಳ್ಳಿ, ಚಾನಲ್ ತೊಗೋಬೇಕಾದ್ರೆ ಯು ಶುಡ್ ಅಂಡರ್ ಗೋ ಮಿನಿಸ್ಟ್ರಿ ಆಫ್
ಬ್ರಾಡ್ಕಾಸ್ಟಿಂಗ್ ಲೈಸೆನ್ಸ್ ತಗೋಬೇಕು ನೀವು, ಓಕೆ, ನಿಮ್ಮ ಲೇಬರ್ ಲೈಸೆನ್ಸ್ ತಗೋಬೇಕು, ಪ್ರಾವಿಡೆಂಟ್ ಫಂಡ್ ESA ತಗೋಬೇಕು, ಬಿಕಾಸ್ ಇಟ್ಸ್ ಎನ್ ಆಬ್ಲಿಗೇಟರಿ ಫಾರ್ ಟು ರನ್ ದಿ ಶೋ. ಒಂದು ಆರ್ಗನೈಸೇಷನ್ ಬಂದಾಗ ಈ ಪ್ರಶ್ನೆ ಏನಂತಂದ್ರೆ, ಒಂದು RSS ಏನ ಸಂಘ ಪರಿವಾರದ ಒಂದು ಛಾತ್ರ ಇದೆಲ್ಲ, ಒಂದು ಹರಳಿ ಮರನ ಅಥವಾ ಆಲದ ಮರದ ಕೆಳಗಡೆ ನೂರಾರು ಸಂಘಟನೆಗಳಿವೆ. ಅವೆಲ್ಲವೂ ಕೂಡ ರಿಜಿಸ್ಟರ್ಡ್, ನಾಟ್ ರಿಜಿಸ್ಟರ್ಡ್ ಅಲ್ಲ. ಅದು ಅಂಡರ್ ದಟ್ ಬ್ಯಾನರ್. ಉದಾಹರಣೆಗೆ ABVP ಇಸ್ ರಿಜಿಸ್ಟರ್ಡ್ ಇನ್ ಯೂತ್ ಫೆಡರೇಷನ್. ನೀವು ಹೇಳೋದು ಆಸ್ ಪರ್ ಲಾ ಅದೇನು ರಿಜಿಸ್ಟರ್ ಆಗಬೇಕು ಅಂತ ಏನಿಲ್ಲ ಇಲ್ಲ. ಅಂಡರ್ ದಿ ಬ್ಯಾನರ್ ದರ್ ಆರ್ ಒಂದು 2 ಲಕ್ಷ ಕಾರ್ಯಕರ್ತರಾಗ್ಬೋದು, ಅಥವಾ ಬೇರೆ ಬೇರೆ ಒಂದು ವಿಂಗ್ಸ್ಗಳಿವೆ. ಅವರು ಇವೆಲ್ಲವೂ ಕೂಡ ಕಮ್ಸ್ ಅಂಡರ್ ದ ಮಿನಿಸ್ಟ್ರಿ. ನೀತಿ ಆಯೋಗಕ್ಕೆ ಬರುತ್ತೆ. ಬೇಕಾದ ಸ್ನೇಹಿತರುಗಳು ಕೂಡ ನೀತಿ ಆಯೋಗ ಚೆಕ್ ಮಾಡ್ಕೊಬರ್ಬೋದು. ಯಾವುದು ಇದೆ ಅದು ದೇರ್ ಇಸ್ ನಥಿಂಗ್. ಅದನ್ನ ಬ್ಯಾಕಟ್ ಮಾಡೇ ಇಲ್ಲ. ನೀವು RSS ಬಗ್ಗೆ ನೀವು ಒನ್ಲಿ ಫೋಕಸ್ ಮಾಡೋಕೆ ಹೋಗಬೇಡಿ. ಅಂಡರ್ RSS ಒಳಗೆ ಎಷ್ಟಿದೆ ಅದು ಚೆಕ್ ಮಾಡ್ಕೋಬೇಕು. ಈಗ ಉದಾಹರಣೆ ಕೊಡ್ತೀನಿ. ಈಗ ನಿಮ್ಮ ಪಾರ್ಟಿ ಒಳಗೆ ಪಾರ್ಟಿ ತಗೊಳ್ಳಿ, ಕಾಂಗ್ರೆಸ್ ಒಳಗೆ ಬೇರೆ ಬೇರೆ ವಿಂಗ್ಗಳಿವೆ. ಆಲ್ ದಿಸ್ ವಿಂಗ್ಸ್ ಆರ್ ಅಂಡರ್ ದಿ ಬ್ಯಾನರ್? ನೋ, ಇಟ್ ಇಸ್ ಓನ್ಲಿ ಒನ್ ಶೆಲ್ಟರ್. ಅದರೊಳಗೆ ಮಹಿಳಾ ಘಟಕ, ಕಾರ್ಮಿಕ ಘಟಕ, ಯುವ ಘಟಕ ಅಂತೆಲ್ಲ ಬರುತ್ತೆ. ಸೆಕೆಂಡ್ ಇದಕ್ಕೆ ಬರ್ತೇನೆ, ಅದು ರಾಷ್ಟ್ರಧ್ವಜ, ಧ್ವಜ ಬಂದಿದೆ ಯಾವಾಗ? 1940 ನಂತರ, 47 ನಂತರ. ಅದರೊಳಗೆ ನೀತಿ ಸಮಿತಿ, ಅದಕ್ಕೆ ಧ್ವಜ ಸಮಿತಿ ಅಂತ ಇದೆ. ಮೇಡಮ್, ಈಗ ಇದೇ ಕಾಂಗ್ರೆಸ್ನವರು ಏನು ರಾಷ್ಟ್ರಪತಿಯವರು ತಗೊಂಡಾಗ ಮತ್ತೆ ಇದು ಯಾರು ವಿಧಿಗೆ ಯಾಕೆ ಪಟ್ಟ ಕೊಟ್ರಿ ಅಂತ ಕೇಳಿದ್ರು. ಹೌದಾ? ಎಲ್ಲೋ ತಮ್ಮ ಮಾಧ್ಯಮದಲ್ಲಿ ಇದೆ ದ್ರೌಪದಿ ಅವ್ರಿಗೆ ವಿಧಿಗೆ ಯಾಕೆ ಪಟ್ಟ ಕೊಟ್ರಿ ಅಂತ ಹೇಳಿದಕ್ಕೇನು ಅವರು ಕೂಡ ರಾಷ್ಟ್ರಪತಿ ವಿಧಿವಿಧಾನ ತಗೊಳ್ಬೇಕಾದ್ರೂ ಕೂಡ ಸ್ವರ್ಣಧ್ವಜಕ್ಕೆ ಅವರು ಸ್ವರ್ಣಧ್ವಜ ಮುಂದೆ ನಿಂತ್ಕೊಂಡು ಅಲ್ಲಿ ಪ್ರಮಾಣ ವಚನ ತಗೊಂಡು ತದನಂತರ ಸಂವಿಧಾನದ ಮುಖಾಂತರ ತಗೊಂಡ್ರೆ ಹೊರತವರು ಶಿ ನಾಟ್ ಭಗವಾನ್ ಧ್ವಜನ ಆಶ್ರಯ ಕೊಟ್ಬಿಟ್ಟು ಭಗವಾನ್ ಧ್ವಜದ ಮುಂದೆ ಸಾಂವಿಧಾನಿಕ ಸ್ಥಾನದಲ್ಲಿ ಇದ್ದಾರೆ. ಆಯ್ತಾ? ಕೊಡ್ಲೇಬೇಕು ಅವರು. ಎಲ್ಲರೂ ಆಲ್ಮೋಸ್ಟ್ ಸಾಂವಿಧಾನಿಕ ಸ್ಥಾನದಲ್ಲಿ ಇದ್ದಾರೆ ಎಲ್ಲರೂ ಕೂಡ. ಈಗ ಒಂದು RSS ಮೊದಲೇ ಹೇಳಿದೆ ನಿಮಗೆ, ರಾಜಕೀಯ ಪಾರ್ಟಿಕಲ್ ಅಲ್ಲ ಅದು. ನೀವು ಅದನ್ನ ಬಾಂಡ್ ಮಾಡಬಾರ್ದು. ಏನಂತ ಪಾಲಿಟಿಕಲ್ ಪಾರ್ಟಿ ನೀವು ಧ್ವಜ. ಈಗ ನನಗೆ ಧ್ವಜ, ನಾನೀಗ ಭಾರತೀಯ ಪ್ರಭುತ್ವದಲ್ಲಿದ್ದೀನಿ. ನನಗೆ ಸಂವಿಧಾನ ಸಂಬಂಧಪಟ್ಟಿದ ವಿಷಯ ಬಂದಾಗ ಅಥವಾ ಯಾವ್ದಾರ ಒಂದು ಸಂವಿಧಾನದ ಒಂದು ಬುಕ್ ಬಂದಾಗ ಅದಕ್ಕೆ ನಾನು ಮರ್ಯಾದೆ ಕೊಡೋದು, ಅದ್ರ ಬಗ್ಗೆ ಮಾತಾಡೋದು, ಸಂವಿಧಾನದ ಬಗ್ಗೆ ಗೌರವ ಕೊಡೋದು ಪ್ರತಿಯೊಬ್ಬ ಭಾರತೀಯ ಕರ್ತವ್ಯ. ನೀವಲ್ಲಿ ಆ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥ ಹಿಡ್ಕೊಂಡು ಈಗ ಅವರು ಭಯೋತ್ಪಾದಕರು, ಭಯೋತ್ಪಾದಕರ ಪದ ಸೃಷ್ಟಿ ಮಾಡಿದ ಯಾರು? ಚಿದಂಬರಜಿ, ಕಾಂಗ್ರೆಸ್ನವರು. ಕೊನೆಗೆ ಇವನಿಗೆ ಮೇಡಮ್ ಒಂದು ಪ್ರಶ್ನೆ ಇಷ್ಟೇ ನಾನು ಕೇಳೋದು. ಆ ರಾಷ್ಟ್ರೀಯ ಸ್ವಯಂ ಸೇವಕದವ್ರದಿಂದ ಕ್ರೈಮ್ ಅನ್ನತಕ್ಕಂಥ ಪದ ಏನಿದೆ, ಕ್ರೈಮು ಅಥವಾ ಕ್ರಿಮಿನಾಲಜಿ ಅಥವಾ ಕೋಮುವಾದ ಅಂತ ಏನಿದೆ, ಅದೆಲ್ಲೂ ಸಾಧಿಸಕ್ಕಾಗತ್ತ ಅನ್ನೋ ಕೇಳಿ. ಎನಿಥಿಂಗ್ ಕ್ಯಾನ್ ದೇ ಗಿವ್ ಎನಿಥಿಂಗ್. ಓಕೆ, ರೈಟ್ ಸರ್, ಗಾಟ್ ಇಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂಥ ದರ್ಶನ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ದರ್ಶನ್. ನಮಸ್ತೆ ಮೇಡಮ್. ಮಲ್ಲಿಕಾರ್ಜುನ ಖರ್ಗೆ ಅವರು DK ಶಿವಕುಮಾರ್ ಅವರನ್ನ ಕರೆದು ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತ್ಕೊಳ್ಳಿ ಮತ್ತು BJPಯವರು ಆಗಾಗ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಕೊಟ್ರಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಬಟ್ ಇಲ್ಲಿ ನನಗೆ ಟಾಸ್ಕ್ ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ DK ಶಿವಕುಮಾರ್ ಅವರನ್ನೇ ನೆನಪಿಸ್ಕೊಂಡು ಮಾತಾಡೋದಾದರೆ ಧರ್ಮ ಮತ್ತು ಇತರ ಧರ್ಮಗಳಿರ್ಬೋದು, ಸಂಘಟನೆಗಳ ಬಗ್ಗೆ ಅಧ್ಯಯನದ ತುಡಿತಾ ಇರುವಂಥ ವ್ಯಕ್ತಿಯವರು. ಆ ಹಿನ್ನೆಲೆಯಲ್ಲೇ ನಮಸ್ತೆ ಸದಾವತ್ಸಲೆ ಅಂತ ಘಂಟಾಘೋಷವಾಗಿ ಹೇಳಿದಂಥ ವ್ಯಕ್ತಿ. BJPಯಿಂದ ಆಫರ್ ಬಂದಿದೆ ಅಂತ ಓಪನ್ ಆಗಿ ಕೊಟ್ಟಂಥ ಸ್ಟೇಟ್ಮೆಂಟನ್ನು ಕೊಟ್ಟಂಥ ವ್ಯಕ್ತಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತುಕೊಳ್ಳಿ ಅಂತ ಹೇಳಿದ್ರಲ್ಲ, ಹೆಂಗಿದು ಅಂತ? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಮನೆ DK ಶಿವಕುಮಾರ್ ಸಾಹೇಬರು ಅವರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಹೋಗಿ ಯಾವಾಗಲೂ ACC ಅಧ್ಯಕ್ಷರು ಬಂದಾಗ ಭೇಟಿ ಆಗುವಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಮ್ಮ ಇಡೀ ಕಾಂಗ್ರೆಸ್ ಕುಟುಂಬ, ಕಾಂಗ್ರೆಸ್ ಕಟ್ಟಾಳುಗಳು, ಲಕ್ಷಾಂತರ ಕಾರ್ಯಕರ್ತರು ಅವರ ಬೆನ್ನಿಗೆ ಜೊತೆಯಾಗಿ ನಿಲ್ಲೋದು ನಮ್ಮ ಆದ್ಯ ಕರ್ತವ್ಯ. ಅಂದು ನಿಂತಿದ್ದೀವಿ, ಇಂದು ನಿಲ್ತೀವಿ, ಮುಂದೆನೂ ನಿಲ್ತೀವಿ. ಮತ್ತೆ ಇವತ್ತು ಈಗೇನು ಚರ್ಚೆ ನಡೀತಾ ಇದೆ, RSS ಅದೊಂದು ಸಂಘಟನೆ ಹಾಗೆ ಹೀಗೆ ಅಂತ. ಒಂದು ಅನ್ರಿಜಿಸ್ಟರ್ಡ್ ಸಂಘಟನೆ ಅಂದವರು ಒಂದು ಯೂನಿಫಾರ್ಮ್ ಹಾಕೊಂಡು, ಕೈಲೊಂದು ದೊಣ್ಣೆ ಇಟ್ಕೊಂಡು, ಕರಿದೊಂದು ಟೋಪಿ ಹಾಕೊಂಡು ರಸ್ತೆಗೆ ಬರುವಂಥ ಔದಾರ್ಯತೆ ಏನಿದೆ? ಈಗ ನಾನು ಅಲ್ಲೂ ಸಾವಿರಾರು ಜನ ಬರ್ತಾರಂತೆ, ಸೇರ್ತಾರಂತೆ, ಒಂದು ಪ್ರಕ್ಷುಬ್ಧ ವಾತಾವರಣ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಏನಾದರೂ ನಾವು ಪ್ರಶ್ನೆಗಳು ಕೇಳಿದ್ರೆ, ಇವತ್ತು ಯಾರೋ ಅವನು ಗುಲ್ಬರ್ಗದಲ್ಲಿ ಒಬ್ಬ ಅಕ್ಕಿ ಕಳ್ಳ, ಆ ಕೇಸ್ ಇರೋದೇ ಅದು, ಆತ ಬಂದ್ಬಿಟ್ಟು ಜೀವ ಬೆದರಿಕೆ ಹಾಕೋದನ್ನೆಲ್ಲ ಮಾಡ್ತಾ ಇದ್ರೆ ಏನು ಕತೆ ಇದು? ಇವತ್ತು ಮೇಡಮ್ ನೀವು RSS ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇದ್ದೀರಾ, ಮೊನ್ನೆನೂ ಮಾಡಿದ್ರಿ. BJPಯವರು ಹೊರಗಡೆ ಹೋಗಿ
ಹೋಗಿ ದೊಡ್ಡದೆಲ್ಲ ಮಾತಾಡ್ತಾರೆ. ಆದ್ರೆ ನಿಮ್ಮ ಮಾಧ್ಯಮದಿಂದ ಅವ್ರು ತಪ್ಪಿಸ್ಕೊಳ್ತಾ ಇದ್ದಾರೆ. ಮಾಧ್ಯಮಕ್ಕೆ ಅವ್ರು ಉತ್ತರ ಕೊಡ್ತಾ ಇಲ್ಲ. ಮೊನ್ನೆನೂ ಬರಲಿಲ್ಲ, ಇವತ್ತು ಬಂದಿಲ್ಲ. ಯಾಕೆ? ಜೊತೆಗೆ ಮೇಡಮ್, ನಾವು ಕೆಲವೊಂದು ಪ್ರಶ್ನೆಗಳನ್ನ ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳಿಗೆ ಕೇಳ್ತಾ ಹೋಗ್ತೀವಿ. ಉದಾಹರಣೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಕ್ಕೆ ನಾವು ಯಾವ್ದಾದ್ರು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದು ಬಿಜೆಪಿಯವ್ರು ಬಂದು, ನಾವು ಇಡಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದು ಬಿಜೆಪಿಯವ್ರು ಬಂದು, ನಾವು IT ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋರು ಬಿಜೆಪಿಯವ್ರು ಬಂದು. ಇದು ಏನಾಗಿದೆ ಅಂತಂದ್ರೆ, ಇವತ್ತು ನಾವು RSS ಬಗ್ಗೆ ಮಾತಾಡ್ತಿದ್ದೀವಿ. ಇದಾರಲ್ವಾ, ಅವ್ರು ಮೋಹನ್ ಭಾಗವತ್ ಇದ್ದಾರೆ, ಅವ್ರು ಸಂತೋಷ್ ಜಿ ಇದ್ದಾರೆ, ಇನ್ನು ಅನೇಕರು ದೊಡ್ಡ ದೊಡ್ಡ ನಾಯಕರು ಇದಾರಲ್ಲ. ಬನ್ನಿ, ದೇಶದ ಮುಂದೆ ನಿಮ್ಮ ಧ್ಯೇಯ ಏನು, ನಿಮ್ಮ ಉದ್ದೇಶ ಏನು ಅಂತ. ನಮ್ದು ಪ್ರಜಾತಂತ್ರ ವ್ಯವಸ್ಥೆ ಅಲ್ವಾ, ಇವರೇನೋ ನಮ್ಮ ಧರ್ಮ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಒಂದು ಕಾಕಿ ಪ್ಯಾಂಟ್ ಅಲ್ಲ, ಚಡ್ಡಿ, ಕಾಕಿ ಪ್ಯಾಂಟು, ಕಾಕಿ ಪ್ಯಾಂಟು ಇಲ್ಲ ಈಗ, ಕಾಕಿ ಇಲ್ಲ ಈಗ, ಅವ್ರ ಪ್ಯಾಂಟ್ ಹಾಕಲ್ವ ಈಗ? ಕಾಕಿ ಇಲ್ಲ ಈಗ, ಪ್ಯಾಂಟ್ ಹಾಕ್ತಾರೆ, ಕಾಕಿ ಇಲ್ಲ ಸರ್. ಅದೇನಾದ್ರೂ ನಮ್ ಧರ್ಮ ಕಾಪಾಡುತ್ತಾ? ಆ ಕರಿ ಟೋಪಿ ಏನಾದ್ರು ನಮ್ ಧರ್ಮ ಕಾಪಾಡುತ್ತಾ? ಆ ದೊಣ್ಣೆ ಏನಾದ್ರು ನಮ್ ಧರ್ಮ ಕಾಪಾಡುತ್ತಾ? ನಮ್ಮ ಧರ್ಮಕ್ಕೆ ಸಾವಿರ ನೀವು ಅದ್ಯಾವ್ದಾದ್ರು ಧರ್ಮ ಕಾಪಾಡುತ್ತಾ ಅಂತ ಅವರ ಆಶೋತ್ತರಗಳನ್ನು ಟೀಕೆ ಮಾಡಕ್ಕಿಲ್ಲ. ನೋ, ಐ ಆಮ್ ಸೇಯಿಂಗ್ ಮೇಡಮ್, ನಾನು ಬಟ್ಟೆ ಹಾಕ್ತೀನಿ ಮೇಡಮ್, ನಾನು ಬಟ್ಟೆ ಹಾಕ್ತೀನಿ. ಇದು ನೋಡಿ, ಇಟ್ ಈಸ್ ಅ ರಿಜಿಸ್ಟರ್ಡ್ ಪಾರ್ಟಿ. ನಮ್ದು ಕಾಂಗ್ರೆಸ್. ಮೇಡಮ್, ಒಂದ್ ನಿಮಿಷ, ನೀವು ಮಾತಾಡ್ತಾ ಇದ್ರಿ ಸರ್, ನಾನು ಕೊನೆಗೆ ಬಂದಿದ್ದೀನಿ, ಅವಕಾಶ ಕೊಡಿ ಒಂದ್ ನಿಮಿಷ ಸರ್. ಮೇಡಮ್, ಇವತ್ತು ಒಂದ್ ನಿಮಿಷ, ಇವತ್ತು ನನ್ನ ವಾಲ್ಯೂಮ್ ಹೀಗೆ ಇರೋದು, ನಿಮ್ದು ಎಷ್ಟಿದೆ ನೀವು ಮಾತಾಡಿ, ನಿಮಗೇನು ಪ್ರಾಬ್ಲಮ್? ಮೇಡಮ್, ಇವತ್ತು ಇವರು ನಿಮ್ ಪ್ರಾಬ್ಲಮ್ ಹೇಳ್ರಿ, ನಿಮ್ ಪ್ರಾಬ್ಲಮ್ ಏನು ನನಗೆ ಗೊತ್ತಿದೆ ಮೇಡಮ್. ಇವತ್ತು ಸುಮ್ಮನಿರಿ ಒಂದ್ ನಿಮಿಷ ಮೇಡಮ್. ಇವತ್ತು RSS ನ ಧ್ಯೇಯ ಮತ್ತೆ ಉದ್ದೇಶ ಯಾಕೆಂತಂದ್ರೆ, ನಾನು ಹೇಳ್ತಾ ಇದ್ದೀನಿ, ನಮ್ಮ ಹಿಂದೂ ಧರ್ಮಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ, ಮುಂದೆನೂ ಇತಿಹಾಸ ಇರ್ತದೆ. 1925 ಬಂದು ಇವ್ರು ಏನ್ ದೇಶಕ್ಕೆ ಕೊಡುಗೆ ಏನ್ ಕೊಟ್ರು? ಕೊನೆ ಪಕ್ಷ ಸ್ವಾತಂತ್ರ್ಯದಲ್ಲಿ ಭಾಗಿಯಾದ್ರ, ಅಥವಾ ಸುಭಾಷ್ ಚಂದ್ರ ಬೋಸ್ ಅವರ ಸೇನೆಗಾದ್ರೂ ಸೇರ್ಕೊಂಡ್ರ, ಅಥವಾ ಯಾರಾದ್ರೂ ಪ್ರಾಣ ತ್ಯಾಗ ಬಲಿದಾನಗಳನ್ನ ಮಾಡಿದ್ರ? ಯಾವ ಸಂಭ್ರಮಕ್ಕೆ ಇವರು 100ನೇ ವರ್ಷ ಅಂತ ಮಾಡ್ತಾ ಇದ್ದಾರೆ? ಈಗ ನನ್ನ ಬರ್ಡೇ ನಾನು ಆಚರಿಸೋದು ತಪ್ಪ? ಬರ್ಡೇ ಮೇಡಮ್, ನಿಮಗೊಂದು ಹೆಸರಿದೆ, ನಿಮಗೊಂದು ವಿಳಾಸ ಇದೆ, ನಿಮಗೊಂದು ಮನೆ ಇದೆ, ನಿಮ್ಗೊಂದು ಆಧಾರ್ ಕಾರ್ಡ್ ಇದೆ, ನಿಮ್ಗೊಂದು ಪ್ಯಾನ್ ಕಾರ್ಡ್ ಇದೆ. ನೀವು ಒಬ್ರು ಮನುಷ್ಯ ಅಂತ ಗೊತ್ತಾಗುತ್ತೆ. ಇಲ್ಲಿ ID ಇಲ್ಲ, ಐಡೆಂಟಿಟಿ ಇಲ್ಲ, ವಿಳಾಸ ಇಲ್ಲ, ಅಡ್ರೆಸ್ ಇಲ್ಲ, ಎಂಥದೂ ಇಲ್ಲ. ಯಾರಿಗೆ ಅಂತ ಇವ್ರು ಆಚರಣೆ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು, ಆ ಒಂದು ಸಂಘಟನೆಯ ಪ್ರಮುಖ ಅಂತ ಬರ್ತಾರಲ್ಲ, ಆ ಪ್ರಮುಖಗಳು ಕೇವಲ ಒಂದೇ ಜಾತಿಗೆ ಸೇರಿದವರಾಗಿದ್ದಾರಲ್ಲ. ಅಂದ್ರೆ ಇಲ್ಲಿ ಜಾತಿ ವ್ಯವಸ್ಥೆ ಎದ್ದು ಕಾಣಿಸ್ತಾ ಇದೆ. ಬೇರೆ ಯಾವ ಜಾತಿಯವ್ರಿಗೆ, ನಾನು ಧರ್ಮದ ಹೇಳ್ತಾ ಇಲ್ಲ, ಆ ಧರ್ಮದೊಳಗಡೆ ದಲಿತರು ಇದ್ದಾರೆ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಎಲ್ಲಾ ತರದ ಜಾತಿ ಇದ್ದಾಗ ನಿಮಗೆ ಕಂಡದ್ದು ಕೇವಲ ಒಂದೇ ಜಾತಿ ಅಲ್ವಾ? ಒಂದು ಜಾತಿಯ ಮೇಲಿದ್ದೀವಿ ಅಂತ ತೋರಿಸೋದಕ್ಕೋಸ್ಕರ ನಾಗಪುರದ ಕೋಣೆ ಒಳಗೆ ಪಿಪಿ ಊದಿ ನಾಗರಾವ್ಗಳೆಲ್ಲ ಹೊರಗಡೆ ಬರೋವು. ಆದ್ರೆ ಇವತ್ತು ಅವರ ಬುಡಕ್ಕೆ ಹೋದಾಗ ಈ ಬಿಜೆಪಿಯವರು ಬಂದು, ಯಾಕೆಂದ್ರೆ ಮೇಡಮ್, ನಾನು ನೆನ್ಸ್ಕೊಳ್ತೀನಿ, JP ನಡ್ಡಾ ಅವರು ಒಂದು ಟೈಮಲ್ಲಿ ಹೇಳ್ತಾರೆ, ನಮಗೂ RSSಗೂ ಯಾವುದೇ ಸಂಬಂಧಗಳಿಲ್ಲ, ನಾವೇ ಬೇರೆ ಅವರೇ ಬೇರೆ. ಆಯ್ತು, ಈಗ ನಾವು ಅವ್ರಿಗೆ ಕೇಳ್ತಾ ಇರೋದೇನು? ಸರ್ಕಾರಿ ಶಾಲೆಗಳಲ್ಲಿ, ಆವರಣಗಳಲ್ಲಿ ಯಾರು ನಾಟ್ ಓನ್ಲಿ RSS, ನಿಮ್ಮನೆಯಲ್ಲಿ ಅವರು ಎಲ್ಲ ಅವಾಗ ಪರ್ಚ್ಕೊಳ್ತಾ ಇದ್ದಾರೆ, ನಮ್ಮನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಯಾಕೆ? ಮಾತ್ರ ಅಲ್ಲ, ಯಾರೆಲ್ಲ ಎನ್ನಿ ಯಾವುದೇ ಸಂಘ ಸಂಘಟನೆ ಯಾರೇ ಆಗ್ಲಿ, ಈ ಕಾಂಗ್ರೆಸ್ನವ್ರಿಗೆ ಮದರಸ ಕಾಣಲ್ಲ, ಈ ಕಾಂಗ್ರೆಸ್ನವ್ರಿಗೆ ಚರ್ಚ್ಗಳು ಕಾಣಲ್ಲ, ಈ ಕಾಂಗ್ರೆಸ್ನವ್ರಿಗೆ ನಮಗೆ ದೇವಸ್ಥಾನ ಕಾಣುತ್ತೆ, ಮದರಸ ಕಾಣುತ್ತೆ, ಮಂದಿರ ಕಾಣುತ್ತೆ, ಚರ್ಚ್ ಕಾಣುತ್ತೆ, ಗುರುದ್ವಾರಗಳು ಕಾಣುತ್ತೆ, ಬೌದ್ಧರ ಎಲ್ಲ ಬಸದಿಗಳು ನಮಗೆ ಕಾಣಿಸ್ತದೆ. ನಾವು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಬಯಸಿರೋರು. ಮಾತ್ರ RSS ಕಾಣ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಪರಿಶಿಷ್ಟ ಪಂಗಡದವರು ಬಂದು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಸಹಿಸೋದಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಅವರಿಗೆ ಜೀವ ಬೆದರಿಕೆ ಹಾಕುವಂತ ಕೆಲಸಗಳಾಗ್ತಾ ಇದೆ. ನೀವೇನೇ ಜೀವ ಬೆದರಿಕೆ ಹಾಕಿ RSS ನವರೇ, ಬಿಜೆಪಿಯವರೇ ಅವತ್ತು ಬ್ರಿಟಿಷ್ಗೆ ಹೆದರಿಲ್ಲ, ಇವತ್ತು ಈ ಬಿಜೆಪಿಯವರಿಗೆ ಹೆದರುವಂತವರು ಈ ಕಾಂಗ್ರೆಸ್ಸಿಗರು ಅಲ್ಲವೇ ಅಲ್ಲ. ರೈಟ್, ನಂಗೆ 2 ಪ್ರಶ್ನೆ ಇದೆ ಸರ್ ನಿಮ್ಮ ಹತ್ರ, ನಾನು ಕ್ಲಾರಿಫೈ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ನಾಗೇಂದ್ರ ಅವರು, ಪ್ರಿಯಾಂಕ್ ಖರ್ಗೆ ಅವರು ಉಲ್ಲೇಖ ಮಾಡಿದ್ರು, ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಅದರ್ ಆರ್ಗನೈಸೇಷನ್ ಅಂತ. ಫಾಲೋ ಮಾಡೋಕ್ಕೇನು? ನಾವೆಲ್ಲರೂ ಇವತ್ತು ಸಂವಿಧಾನದ ಅಡಿಯಲ್ಲಿದ್ದೀವಿ ನಾಗೇಂದ್ರ ಅವರೇ. ರಿಜಿಸ್ಟರ್ ಮಾಡ್ಕೊಳ್ಳೋದು, ರಾಷ್ಟ್ರಧ್ವಜಕ್ಕೆ ಗೌರವ ಕೊಡೋದು, ಲೆಕ್ಕಪತ್ರಗಳನ್ನು ತೋರಿಸೋದು, ಈ ಟೀಕೆ ಟಿಪ್ಪಣಿಗಳಿಂದ ದೂರ ಇರ್ಬೋದಲ್ಲ ಮೇಡಮ್? ಇವತ್ತು 1893 ಬ್ರಿಟಿಷರು ಒಂದು ದಂಗೆ ಹೇಳ್ಬೇಕಾಯ್ತು, ಹಿಂದೂಗಳು ಹೋರಾಟ ಮಾಡಬೇಕಾಯ್ತು, ಫ್ರೀಡಮ್ ಫೈಟ್ ಮಾಡಬೇಕಾಗಿತ್ತು. ಅವತ್ತು ಸಂಘಟನೆ ಮಾಡಬೇಕಾಯ್ತು ಹಿಂದೂಗಳು ಬ್ರಿಟಿಷರ ವಿರುದ್ಧ. ಹೌದು, 1893 ಬಾಲ ಗಂಗಾಧರ್, ಸನ್ಮಾನ್ಯ ಬಾಲ ಗಂಗಾಧರ್ ಅವರು ಅವತ್ತು ಜನ ಒಕ್ಕೂಟ ಮಾಡಬೇಕಾಯ್ತು. ಒಕ್ಕೂಟ ಮಾಡಬೇಕಾಗಿದ್ರೆ ಅವತ್ತನ್ನು ರಿಜಿಸ್ಟರ್ ಮಾಡ್ಕೊಂಡು ಒಕ್ಕೂಟ ಮಾಡ್ತಿದ್ರೆ ಬ್ರಿಟಿಷರು ಬಿಡ್ತಾ ಇರಲಿಲ್ಲ, ಗುಂಡಿ ಕೊಡ್ದಿರೋರು.
ಅಲ್ವಾ? ಸಂಘಟನೆ ಮಾಡಬೇಕಾದಾಗ ಜನ ಸೇರಿಸಬೇಕಾಯ್ತು. ಉದ್ದೇಶ ಒಂದೇ, ಅವತ್ತು ನನ್ನ ದೇಶನ ಉಳಿಸ್ಕೊಬೇಕಾಯ್ತು. ಪ್ರತಿಯೊಬ್ಬ ಪ್ರಜೆಯಲ್ಲಿ ಪ್ರತಿಯೊಬ್ಬ ಬ್ಲಡ್ ಅಲ್ಲೂ ಕೂಡ ನಾನು ರಕ್ತ ಕೊಟ್ಟು ನಾನು ಪ್ರಾಣ ಕೊಟ್ಟು ನಮ್ಮ ದೇಶ ಉಳಿಸ್ಕೊಬೇಕು ಒಂದು ಕಿಚ್ಚಿತ್ತು. ಆ ಕಿಚ್ಚಿನ ಮುಖಾಂತರ ಅವತ್ತು ರಿಜಿಸ್ಟ್ರೇಷನ್ ಇರಲಿಲ್ಲ. ಸಂಘಟನೆ ಮಾಡಬೇಕಾಯ್ತು. ಸಂಘಟನೆ ಮಾಡಬೇಕಾದ್ರೆ ಜನ ಸೇರಿಸಬೇಕಾಗಿತ್ತು. ಜನ ಸೇರಿಸಬೇಕಾದ್ರೆ ಯಾವ ರೀತಿ ಸೇರಿಸಬೇಕಾಗಿತ್ತು ಅಂತ ಯೋಚನೆ ಮಾಡಿದಾಗ ಹುಟ್ಟಿತೆ ಗಣೇಶ ಚತುರ್ಥಿ. ಗಣೇಶ ಚತುರ್ಥಿ ಹೆಸರಲ್ಲಿ ಹಳ್ಳಿಗಳು ಗ್ರಾಮಗಳು ಜನಗಳನ್ನ ಸೇರಿಸಿ ಒಗ್ಗೂಟ ಮಾಡಿ ಅಲ್ಲಿ ನಮ್ಮ ಸ್ವತಂತ್ರ ಬಗ್ಗೆ ಹೋರಾಟದ ಬಗ್ಗೆ ಅವತ್ತು ಅವರು ಹೋರಾಟದ ಬಗ್ಗೆ ಹೇಳಿ ಹೋರಾಟಕ್ಕೆ ಅಲ್ಲಿ ಒಂದು ಮುನ್ನುಡಿ ಬರೀತಾ ಇದ್ರು. ಅದೇ ರಿಜಿಸ್ಟರ್ಡ್ ಆಗ್ಬಿಟ್ಟೇನು ಇವತ್ತು ಚತುರ್ಥಿ ಮಾಡ್ತಾ ಇದೀವಿ ನಾವಿಲ್ಲಿ. ಇವತ್ತು ಕೂಡ ಸಂಬಂಧನೇ ಇಲ್ಲ. ಒಂದು ನಿಮಿಷ ಸಂಬಂಧನೇ ಇಲ್ಲ. ಅದು ಹಿಂದುತ್ವನೇ. ಅದು ಹಿಂದುತ್ವನೇ. ಅದು 1893 ಅಲ್ಲ, 1893 ಅಲ್ಲ, 1930. ಒಂದು ನಿಮಿಷ, 1930 ಸರ್. 1893 ನೋಡಿ, 1893 ಅಲ್ಲಿ ಹುಟ್ಟಿತು ಸಂವಿಧಾನ. ಒಂದು ನಿಮಿಷ, ಇವತ್ತು ಚತುರ್ಥಿ ನಡೀತದೆ. ಇವತ್ತು ನೀವು RSS ಬಗ್ಗೆ ಮಾತಾಡ್ತೀರಾ, ನಾಳೆ ಗಣೇಶನ ಬಗ್ಗೆ 100 ಸಂಘಟನೆ, ನೀವು 100 ರೂಟ್ಸ್ ಅಂದಿರ. ಈಗ ರೂಲ್ಸ್ ಬಿಟ್ಟು ಯಾರು ಮಾಡ್ತಾ ಇಲ್ಲ, ಅದನ್ನ ಮಾಡ್ತಾನೆ ಇದ್ವಿ. ಹಂಗಂತ ನೀವು ಕೇಳ್ತೀರಾ? ಬಾಲಗಂಗಾಧರ್ ಸರ್ ಅವ್ರು ಕೇಳ್ತೀರಾ ನೀವ್ ಯಾಕೆ ರಿಜಿಸ್ಟರ್ ಮಾಡಿಲ್ಲ ಅಂತ? ಈ ಪಾಯಿಂಟ್ ನೀವು ಕೇಳಕ್ಕಾಗುತ್ತಾ? ಸೊ ನೀವತ್ತು ಏನ್ ಹೇಳ್ತಾ ಇದ್ರಿ, ನೀವು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ನೀವು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ಪಡಿಬೇಕು. ನೀವಿದ್ರೂ ಪಡಿತೀವಿ, ನೀವಿಲ್ಲಾದ್ರೂ ಪಡಿತೀವಿ. ಮತ್ತೆ ಇನ್ನೊಂದು ಪರ್ಮಿಷನ್ ತಗೊಳ್ಳೋದಲ್ಲ. ನಮ್ಮ ಯತ್ನಾಳ್ ಅವರು ಉಲ್ಲೇಖ ಮಾಡಿದ್ರು, ಒಂದು ನಿಮಿಷ, ಒಂದು ನಿಮಿಷ, ರಸ್ತೆಗಳಲ್ಲಿ ಇತರ ಕಾರ್ಯಕ್ರಮ. ನಾನು ಅದನ್ನ ಹೇಳಕ್ ಬರ್ತೀನಿ. ಇವತ್ತು RSS ಅನ್ನು ನೋಡಿದ ತಕ್ಷಣ ನೀವು ಇಷ್ಟು ಕೆಂಡಾಮಂಡಲ ಆಗೋರು, ಇದೇ ಇನ್ನೊಂದು ಧರ್ಮದಲ್ಲೂ ಬಂದು ನಮಾಜ್ ಮಾಡ್ತಾರಲ್ಲ, ರೋಡ್ ಕೂತ್ಕೊಂಡು ಕಿಲೋಮೀಟರ್ ಗಟ್ಟಲೆ ಮಾಡ್ತಾರಲ್ಲ, ಅವತ್ತು ನಿಮ್ಮ ಉತ್ಸವ ಎಲ್ಲೋಗಿತ್ತು, ನಿಮ್ಮ ಪೌರುಷ ಎಲ್ಲೋಗಿತ್ತು? ಅವತ್ತು ನಿಮ್ಗೆ ಎಲ್ಲಿತ್ತು? ಅವತ್ತಿನ ಪಾಯಿಂಟ್ ಎಲ್ಲಿ ನಿಮ್ದು? ಅವತ್ತಿನ ಹೋರಾಟ ನಿಮ್ದು? ಅವತ್ತಿನ ನೋಟಿಸ್ ನಿಮ್ದು? ಅವತ್ತಿನ ಜನಾಂಗದ ಹೋರಾಟ ಎಲ್ಲಿ? ದೇಶದ ಹೋರಾಟ ನಿಮ್ಮ? ಅದನ್ನೆಲ್ಲ ನೀವು ಕಣ್ಮುಚ್ಕೊಂಡು ಕುತ್ಕೊಂತೀರಿ. ಇವತ್ತು RSS ಅವ್ರು ಬೀದಿಗೆ ಬರ್ತಾ ಇದಾರೆ, ಒಂದು ಶಿಸ್ತ ನಡ್ಕೊಂತ ಇದಾರೆ ಅಂದ್ರೆ ಅದನ್ನ ನೀವು ವಿರೋಧ ಮಾಡ್ತೀರಿ. ಆದರೆ ನನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ದೆ ದೇವೇಗೌಡರು. ಅದೇ ಒಂದು ವಿಚಾರ, RSS ನ ಬ್ಯಾನ್ ಮಾಡಬೇಕು, ಬಜರಂಗ ದಳ ಬ್ಯಾನ್ ಮಾಡಬೇಕು. ಸಿದ್ದರಾಮಯ್ಯ ಕರ್ಕೊಂಡೋಗಿ ಸಿಎಂ ಮಾಡಿದ್ರಲ್ಲ, ಸಿದ್ದರಾಮಯ್ಯ ಅವರು ಸೋನಿಯಾ ಗಾಂಧಿ ಅವ್ರನ್ನ ಏನೆಲ್ಲ ಬೈತಿದ್ದ ದೇಶ ನೋಡಿದೆ, ಅವ್ರನ್ನೇ ಸಿಎಂ ಮಾಡಿದ್ರಲ್ಲ. ಇವತ್ತು ಅದೇ ಸಿದ್ದರಾಮಯ್ಯನ ಸೋನಿಯಾ ಗಾಂಧಿ ಬೈದ ಅವ್ರನ್ನೇ ಸಿಎಂ ಮಾಡಿದ್ರಲ್ಲ. ಇವತ್ತು ನಮ್ಮ ಅವಸ್ಥೆ ಅಂತ ಹೇಳಿದಾರೆ ಯಾರು? DK ಶಿವಕುಮಾರ್ ಅವರು. ಸಾರಿ ಕೇಳಿಸಿದ್ದ ಅರ್ಕಯಿಂದ DK ಶಿವಕುಮಾರ್ ಕೊಂಡಿದ್ದ ಇವತ್ತು ನನ್ನ ಪ್ರಶ್ನೆ ಇಷ್ಟೇ. ಇವತ್ತು ಸಂವಿಧಾನದಲ್ಲಿ ಸಂಘಟನೆ ಮಾಡಕ್ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಸಂವಿಧಾನ ಅಡಿಯಲ್ಲಿ ಮಾಡೋದು. ಹೇಳ್ತಾರದೇನು ಇವ್ರ ವಿಚಾರ ಏನು? ಸರ್ಕಾರಿ ಸಂಘ ಸಂಸ್ಥೆಗಳಲ್ಲಿ ಮಾಡ್ಬೇಕಾದ್ರೆ ನೀವು ಕಾನೂನು ಪ್ರೀತಿಯಾಗಿ ಪರ್ಮಿಷನ್ ತಗೋಬೇಕಂತ. ಗಣೇಶ ಚತುರ್ಥಿ ಮಾಡ್ಬೇಕಾದ್ರೆ ತಗಂತ ಇದೀವಿ ಸ್ವಾಮಿ. ಇವತ್ತು ಯಾವ್ದೋ ನಮ್ಮ ಬೀದಿಗಳಲ್ಲಿ ಹಳ್ಳಿಗಳಲ್ಲಿ ಒಂದು ಗಣೇಶ ಇಟ್ಬೇಕಂದ್ರೆ ಲೋಕಲ್ ಸ್ಟೇಷನ್ ಹೋಗ್ಬೇಕು. ಯಾರು ಮಾಡ್ತಾ ಇದಾರೆ? KV ಪರ್ಮಿಷನ್, ವಾಟರ್ ಪರ್ಮಿಷನ್, ರೋಡ್ ಪರ್ಮಿಷನ್, ಸೌಂಡ್ ಪರ್ಮಿಷನ್, ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡೆ ಚತುರ್ಥಿ ಮಾಡ್ತಾ ಇದ್ದು. ಅದೇ ರೀತಿ ಕೂಡ ಒಂದು ಶಿಸ್ತು ಅನ್ನೋದಿದೆ. ಅನುಮತಿಯನ್ನೇ ಕೊಡಬಾರದು ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವಾ, ಆ ಟೈಮಲ್ಲಿ ಯಾರು ಇಷ್ಟಪಡ್ತೀನಿ. ಆಯ್ತಾಯ್ತು, ನಾನು ಇವತ್ತೊಂದು ಒಂದು ಪ್ರಶ್ನೆ ಕೇಳಕ್ ಬರ್ತೀನಿ. ಕಾಂಗ್ರೆಸ್ ಸರ್ಕಾರದ ಕೆಲವೇ ಇನ್ನೊಂದು 25 ತಿಂಗಳು, ಇನ್ನೊಂದು 2 ವರ್ಷ ಕಾಂಗ್ರೆಸ್ ಸರ್ಕಾರ ಪೂರ್ಣ ಸರ್ಕಾರ ಕೊಟ್ಟಿದೆ 138 ಶಾಸಕರಿಗೆ. ಸರ್ಕಾರ ಬದಲಾಗುತ್ತೆ, ಬಿಜೆಪಿ ಸರ್ಕಾರ ಬರುತ್ತೆ. ಹಾಗೇನಾದ್ರೆ ಬಿಜೆಪಿ ಸರ್ಕಾರ ಬಂದಾಗ ಕಾಂಗ್ರೆಸ್ ಬಿಜೆಪಿ ಪಕ್ಷ ಸರ್ಕಾರ ಬಂದಾಗ ಕಾಂಗ್ರೆಸ್ ಒಪ್ಕೊಂತಾರ? ತಗೊಂಡೋಗ್ತಾ ಇದಾರ ಅಂದ್ರೆ ಇಲ್ಲಿ ಒಂದು ಯಾವ ರೀತಿ ಹೋಗ್ತಾ ಇದ್ರೆ ಇವ್ರ ಅಭಿವೃದ್ಧಿ ಬಗ್ಗೆ ಯಾವುದೇ ಜ್ಞಾನ ಇಲ್ಲ. ಅವೈಜ್ಞಾನಿಕ ಕಾರ್ಯಕ್ರಮಗಳು ಮಾಡೋದು, ಮತ್ತೆ ಅವೈಜ್ಞಾನಿಕವಾದ ಸಮಸ್ಯೆ ಹುಟ್ಟಾಕೋದು, ಕಾಂಟ್ರವರ್ಸಿಗಳು ಮಾಡೋದು. ಜನರ ಅಭಿಪ್ರಾಯ ಏನಿದೆ ಇವತ್ತು? ಗುತ್ತಿಗೆದಾರ ಏನ್ ಹೇಳ್ತಾ ಇದಾರೆ ಇವತ್ತು? ಏನ್ ಮಾತಾಡ್ತಾರೆ ಗುತ್ತಿಗೆದಾರ? ಇವತ್ತು 33,000 ಕೋಟಿ ಕೊಡಕ್ ನಿಮ್ಗೆ ಯೋಗ್ಯತೆ ಇಲ್ಲ. ಇವತ್ತು ನೀವು RSS, ಕ್ರಿಶ್ಚಿಯನ್, ಮುಸ್ಲಿಮ್ಸ್, ಧರ್ಮ, ಒಳ ಮೀಸಲಾತಿ ಈ ಹೋರಾಟಗಳಲ್ಲಿ ನಿಂತಿದ್ದೀರಿ. ಕಶ್ಯಪ್ ಸರ್, ನಂಗೆ 2 ಕ್ಲಾರಿಟಿ ಬೇಕು. ಅವತ್ತು DK ಶಿವಕುಮಾರ್ ಕರಿ ಟೋಪಿ ಕಾಕಿ ಚಡ್ಡಿ ಬನ್ನಿ ದೊಣ್ಣೆ ಇಟ್ಕೊಳ್ಳಿ ಸಮಥಿಂಗ್ ಲೈಕ್ ದಟ್ ಅವ್ರು ಮಾತಾಡಿದ್ರು. ನಂಗೆ ಹಾಗಾಗಿ ಈ ದೊಣ್ಣೆ ಮತ್ತು ದಂಡದ ವ್ಯತ್ಯಾಸವನ್ನು ತಿಳಿಸಿ. ಅದೇನೋ ಶಸ್ತ್ರ ಸಂಹಿತೆ ಸಮಥಿಂಗ್ ಏನೋ ಬರುತ್ತೆ ಲಾದಲ್ಲಿ, ಕಾನೂನು ಒಳಗೆ. ಈ ದಂಡ ಅನ್ನೋದು ಶಸ್ತ್ರ ಸಂಹಿತೆ ಒಳಗೆ ಬರುತ್ತಾ, ದೊಣ್ಣೆ ಬರುತ್ತಾ? ಈ ಸ್ವಲ್ಪ ಕ್ಲಾರಿಟಿ ಕೊಡಿ. ಆಕ್ಚುಲಿ ದಂಡ ಬರಲ್ಲ ಅಂತ ಹೇಳ್ತಾರೆ. ಏನು ಮುಂಜಾನೆ ಅವರು ಎಕ್ಸಸೈಸ್ ಮಾಡಕ್ಕೆ ಏನು ಯೂಸ್ ಮಾಡ್ಕೋತಾರೆ,
ದಟ್ ಈಸ್ ಓನ್ಲಿ ಫಾರ್ ಎಕ್ಸೈಸ್. ಆ ದಂಡ ಇದೆಯಲ್ಲ ಇಸ್ ಓನ್ಲಿ ಫಾರ್ ಬಾಡಿ ಕವಾಯತ್ ಮಾಡಕ್ಕೆ ಪಥಸಂಚಲನ ಮಾಡೋದಕ್ಕೆ ಎಲ್ರಿ ಏನ ಕುರು ಕೊಡ್ರಿ ಹುಟ್ಟಿ ಬಂದಿದ್ದೆ RSS. ನೀವು ಇಶ್ಯೂ ಕೊಡ್ಬೇಕ್ರಿ. ಇಶ್ಯೂ ಅನ್ನಕ್ಕೆ ಗಾಂಧಿ ಕೊಂದವ್ರು ಯಾರು? ಬಂದಿರೋರೇ ಆ ದೊಣ್ಣೆಗಳಿಂದ ಹೆಜ್ಜೆ ತೋರಿಸಿದೆ ನೋಡಿ. ಆ ದೊಣ್ಣೆಯಿಂದ ನೀವು ದೊಣ್ಣೆ ವಿಚಾರ ಮಾತಾಡ್ತಿರ, ಆ ದೊಣ್ಣೆಯಿಂದ ಹೆಚ್ಚಿನ ಸತಿ ಅದನ್ನ ತೋರಿಸಿ, ಅದು ಉತ್ತರ ಕೊಡ್ರಿ. ಅಲ್ಲ ಇವ್ರಿಗೆ ಕಾಂಗ್ರೆಸ್ನವರು ಸೇರಿದಂಗೆ ಯಾವುದೇ ಪಕ್ಷ ಇರಲಿ, ಈಗ ದಂಡ ಅಥವಾ ದೊಣ್ಣೆ ಹೆಂಗ್ ಕಾಣುತ್ತೆ, ಖಡ್ಗಗಳು ತರ ಕಾಣಿಸ್ತದೆ. ಅಲ್ಲ ಕಾಣಬೇಕು. ಅಲ್ಲಲ್ಲ ಅದಕ್ಕೆ ನೋಡಿ ಈಗ ಅದನ್ನೇ ಕೇಳ್ತಾ ಇದ್ದೀನಿ. ಕೇಳ್ತಿದಾರ ಲಾ ಹೇಳುತ್ತೆ ಆ ದಂಡ ಏನಿದೆ ಈಗ ನೋಡಿ. ನೀವು ದಂಡವನ್ನ ಬೇಕಾದ್ರೆ ಒಬ್ಬ ತಲೆ ಬಳ್ಳಿ ಹೊಡೆಯೋಕ್ಕೂ ಯೂಸ್ ಮಾಡ್ಕೋಬಹುದು, ಆಯುಧ ತರ ಮಾಡ್ಕೋಬಹುದು. ಜೊತೆಗೆ ನೀವು ಬೇರೆ 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 ಪರ್ಪಸ್ ಯೂಸ್ ಮಾಡ್ಕೋಬಹುದು. ಪ್ರಶ್ನೆ ಹುಟ್ಟದೇನಂದ್ರೆ ಇವನ್ ನಿಮ್ಮ ಮಾತಲ್ಲೂ ಕೂಡ ಒಬ್ಬನ ಕೊಲೆನೇ ಮಾಡ್ಬೋದು, ಒಬ್ಬನ ಉದ್ಧಾರಣೆ ಮಾಡ್ಬೋದು ಮಾತೊಳಗೇನೆ. ಆಯ್ತಲ್ಲ. ಈಗ ಇವರೆಲ್ಲ ಒಂದು ನಾನು ಸಣ್ಣದು ಒಂದು ನಮ್ಮ ಇವರ ಒಂದು ಮಾತಾಡೋದಕ್ಕೆ ಒಂದು ಸಣ್ಣದೊಂದು ಅಂಶ ಚೆಲ್ತೇನೆ. ಇವರು ತ್ರಿವರ್ಣ ಧ್ವಜ ಮಾಡಿಲ್ಲ, ತಂದಿಲ್ಲ, ಗಿಂದಿಲ್ಲ, ಅವ್ರು ಫ್ಲಾಗ್ ಹಾಸ್ಟಿಂಗ್ ಮಾಡಿಲ್ಲ ಅಂತ ಹೇಳ್ತಕ್ಕಂಥ RSS ಬಗ್ಗೆ ಇವರು ಸ್ವತಂತ್ರ ನಂತರದಲ್ಲೂ ಕೂಡ ಎಷ್ಟು ಮದರಸಗಳಲ್ಲಿ, ಎಷ್ಟು ಚರ್ಚ್ಗಳ ಮೇಲೆ, ಎಷ್ಟು ಮಸೀದಿಗಳ ಮೇಲೆ ಫ್ಲಾಗ್ ಹಾಸ್ಟಿಂಗ್ ಮಾಡಿಸಿದ್ದಾರೆ. ಇವತ್ತು ಮಾಡಿಸ್ತಾ ಇದ್ದಾರಾ? ಮಾಡಿಸ್ತಿದ್ದಾರಾ? ಇವತ್ತು ಮಾಡಿಸ್ತಾ ಇದ್ದಾರಾ? ಮಾಡಿಸ್ತಾ ಇದ್ದಾರಾ? 6 ವರ್ಷ ಚರ್ಚಲ್ಲ ಅವರು. ಯಾಕೆ ಮಾಡಿಸ್ತಲ್ಲ ರೂಲ್ಸ್ ಇವತ್ತು? ಚರ್ಚ್ಗಳಲ್ಲಿ ಕ್ರಿಶ್ಚಿಯನ್ ಮಸೀದಿ ನಮ್ಮ ದೇವಸ್ಥಾನಗಳ ಮೇಲೆ ಹಾಕಿದಾರ. ಮೇಡಮ್ ನೋಡಿ, ಇನ್ನೊಂದು ಮಾಡಿಸ್ತಾರಾ? ಈಗ ಫ್ಲಾಗ್ ಹಾಸ್ಟಿಂಗ್ ಈಗ RSS ಅವರು ಏನೋ ಪರ್ಮಿಷನ್ ಈಸ್ ನಾಟ್ ನ್ಯೂ. ನಾವು ಇವತ್ತಿಂದಲ್ಲ ಪರ್ಮಿಷನ್. ಈಗ ನೀವು ಪಬ್ಲಿಕ್ನಲ್ಲಿ ಗುಂಪು ಕಟ್ಕೊಳಂಗಿಲ್ಲ. UPP ಆಕ್ಟ್ ಆಗುತ್ತೆ, ಒಂದೊಂದು ರೂಲ್ಸ್ ಬರುತ್ತೆ, ಅದು ಗುಂಪು ಕಟ್ಕೊಂಗಿಲ್ಲ. ಭಾಳ ಪೊಲೀಸ್ ಆಕ್ಟ್ ಬೇಕಾದ ರೂಲ್ಸ್ ಇದೆ. ನಾವು ಕೇಳೋದು ಏನಂತಂದ್ರೆ ಇದು ನೀವು ಬ್ಯಾನ್ ಮಾಡಿ, ನೋ ವೆರಿ ಗುಡ್, ಬ್ಯಾನ್ ಮಾಡೋ ತಪ್ಪೇನಿಲ್ಲ. ಬಟ್ RSS ಮೇಲೆ ಹೆಗಲ್ ಮೇಲೆ ಗುಂಡಿಟ್ಕೊಂಡು ಯಾಕೆ ಶೂಟ್ ಮಾಡ್ತಿದ್ದೀರಿ? ಬ್ಯಾನ್ ಮಾಡಿ. ದಲಿತರು ಬ್ಯಾನ್ ಮಾಡಿ, ಮಸೀದಿ ನಮಾಜ್ ಮಾಡೋದು ಬ್ಯಾನ್ ಮಾಡಿ, ನಮಾಜ್ ಮಾಡೋದು ಬ್ಯಾನ್ ಮಾಡಿ, ಬ್ಯಾನ್ ಮಾಡಿ, KG ಹೋಗ್ತಿರಲ್ಲ, ಹೊಡೆಯಕ್ಕೆ ಹೋಗ್ತಿರಲ್ಲ, ಅದು ಬ್ಯಾನ್ ಮಾಡಿ. ಅದೆಲ್ಲ ಬ್ಯಾನ್ ಮಾಡೋಕ್ಕಾಗಲ್ವಾ? ಮಾತುಗಳು ಯಾಕೆ? ಪ್ರತ್ಯಾರೋಪಗಳಲ್ಲೇ ಮುಳುಗೋಗ್ತಿದ್ದಾರೆ. ಯಾರಿಗೂ ಕೂಡ ರಾಜ್ಯದ ಅಭಿವೃದ್ಧಿ ಇವ್ರು ಸಬ್ಜೆಕ್ಟ್ ಕೊಡ್ತಾರೆ, ಮಾತಾಡ್ತಾರೆ. ಇನ್ ಮ್ಯಾಚ್ ಫಿಕ್ಸಿಂಗ್ ಆಗಿದೆಯಾ ಅಂತ ಸರ್ ನಾನು ಅದನ್ನೇ ಹೇಳ್ತಾ ಇರೋದು. ಇವಾಗೂ ಸಹಿತ ಕಾಂಗ್ರೆಸ್ನವರು ಒಂದು ರೂಲ್ಸ್ ತರ್ತಾ ಇದ್ದಾರೆ. ಏನ್ ತರ್ತಾ ಇದ್ದಾರೆ? ಅನುಮತಿ ಪಡೆದು ನೀವು ಚಟುವಟಿಕೆಯನ್ನ ಮಾಡಬಹುದು. ಅನುಮತಿ ಪಡಿಬಾರ್ದು. ಹಿಂದೆ ಇರ್ತಕ್ಕಂಥ ರೂಲ್ಸ್ ಏನಿತ್ತು, ಅನುಮತಿಯನ್ನೇ ಕೊಡಬಾರ್ದು ಅಂತಿತ್ತು ಹಿಂದಿನ ಸುತ್ತವಲೆ. ಅರ್ಥ ಆಯ್ತಾ? ಇವಾಗ ಕಾಂಗ್ರೆಸ್ ಸರ್ಕಾರ ತಂದಿರತಕ್ಕಂಥದ್ದು ಅನುಮತಿ ಪಡೆದು ಮಾಡಿ ಅಂತ. ಅದರಿಂದ ಇವ್ರಿಗೆ ಉಪಯೋಗ. ಅರ್ಥ ಆಯ್ತಾ? ಯಾರು RSS ದವ್ರಿಗೆ ಉಪಯೋಗ. ಯಾಕಂದ್ರೆ ಇವ್ರಿಗೆ ಗೊತ್ತು ಅನುಮತಿ ತಗೊಳ್ತಾರೆ. ಇಷ್ಟು ಇಶ್ಯೂ ಆಗ್ಬೇಕಾದ್ರೆ RSS ತಾನೇ ರಿಯಾಕ್ಟ್ ಮಾಡಬೇಕಾಗಿತ್ತು. ಬಿಜೆಪಿ ಯಾಕೆ ಮಾಡ್ತಿದೆ ಅಂದ್ರೆ ಬಿಜೆಪಿ ಅವರು ಅರ್ಥ ಮಾಡ್ಕೊಳ್ಳಿ, ದಟ್ ಇಸ್ ದ ಮೌತ್ ಪೀಸ್ ಆಫ್ RSS. ದಟ್ ರಾಜಕೀಯ ಸಂಘಟನೆ ಅದು. ಅವ್ರು ಏನೇ ಮಾಡಿದ್ರು ಸಹಿತ ಅವ್ರ ಬುಡಕ್ಕೆ ಬೆಂಕಿ ಬೀಳುತ್ತೆ. ಅವರಿಗೆ ಮತಗಳನ್ನು ತಂದು ಕೊಡೋರು ಯಾರು? RSSನವರು. ಅವ್ರ ಕಾರ್ಯಕರ್ತರು ಯಾರು? ನಿಮ್ಮ ಚುನಾವಣೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು RSSನವರು. ಸೊ ಆದ್ದರಿಂದ ಇದರ ಅದಕ್ಕೇನಾಯ್ತು ನೆನಪಿಟ್ಕೊಳ್ಳಿ. ಈಗ ಇವರು ಮಧ್ಯೆ ಮಧ್ಯೆ ಮಾತಾಡ್ತಾರೆ. ಕೊನೆ ಅಂತ ಗೊತ್ತಿದೆ. RSSನವರು ನೆನಪಿಟ್ಕೊಳ್ಳಿ. ಈಗ ಯಾರು ಇನ್ನೊಂದು ಕುತೂಹಲ ಸರ್, ಯಾರು ಸಂವಿಧಾನಕ್ಕೆ ಬೆಲೆ ಕೊಡೋದಿಲ್ವೋ ಅವರು ದೇಶದ್ರೋಹಿ. ಒಂದು ಹೋಗ್ಬಿಟ್ಟು ಒಂದ್ಸತಿ ನೋಡಿ, ಸಾವರ್ಕರ್ ಹೇಳ್ತಾರೆ ನಮಗೆ ಈ ದೇಶದ ಬಾವುಟ ಏನು ತ್ರಿವರ್ಣ ಧ್ವಜ ಇದೆಯೋ ಅದನ್ನ ಒಪ್ಪೋದಿಲ್ಲ, ಅದು ಅಪಶಕುನ ಅಂತ ಹೇಳ್ದವ್ರು ಯಾರು? ಸಾವರ್ಕರ್ ಬಿಫೋರ್ ಇಂಡಿಪೆಂಡೆನ್ಸ್ ಆಯ್ತಾ? ಸಾವರ್ಕರ್ ಇಂಡಿಪೆಂಡೆನ್ಸ್ ಯಾಕೆ ಹೇಳಿದ್ರು? ಯಾವಾಗ ಬಂದಿ ಸರ್? ಅವ್ರಿಗೆ ಜೈಲಿಗೆ ಕಳಿಸಿದ್ದೆ ಯಾವಾಗ ಸರ್? ಯಾವಾಗ ಸಾವರ್ಕರ್ ಜೈಲಿಗೆ ಕಳಿಸಿದ್ದೆ? ಅವ್ರು ಬರ್ದಿರೋ ಸರ್, ಅವ್ರು ಬರ್ದಿರೋ ಪುಸ್ತಕ ಬಂದಿತ್ತವಾಗ, ಸ್ವತಂತ್ರ ಬಂದಿತ್ತವಾಗ, ಸ್ವತಂತ್ರ ಬಂದ ನಂತರ ಬ್ರಿಟಿಷರ್ಗೆ ಸ್ವತಂತ್ರ ಬಂದಿತ್ತವಾಗ ಜವಾಹರ್ಲಾಲ್ ನೆಹರು ಏನ್ ಮಾಡಿದ್ರು? ಆರಾಮಾಗಿ ತಗೊಂಡ್ರು. ದೇಶ ಕಟ್ಟಿದ್ದಾರೆ. ಯಾರು?
ದೇಶ ಕಟ್ಟಿದ್ದಾರೆ. ಅದಕ್ಕೆ ಸಿಯಾಚಿನ್ ಹೋಗಿದ್ದು, ಸಿಯಾಚಿನ್ ಚೈನಾಗ ಹೋಗಿದ್ದು, ಪಾಕಿಸ್ತಾನ ಕಟ್ಟಿದ್ದು. ಪಾಕಿಸ್ತಾನ ಹೊಡೆದಿದ್ದು ಯಾರು? ಪಾಕಿಸ್ತಾನ ನೀವು 2 ಕಡೆ ಪಾಕಿಸ್ತಾನ ಮಾಡಿದ್ದು ಥ್ಯಾಂಕ್ ಯು. ಆದ್ರೆ ಯಾರು ಕೂಡ ಒಂದಂತೂ ಅರ್ಥ ಆಯ್ತು ನನಗೆ, ಯಾರು ಪ್ರೆಸೆಂಟ್ ಅಲ್ಲಿಲ್ಲ. ಎಲ್ಲರೂ ಕೂಡ ವೀರ ಸಾವರ್ಕರ್ ಇಟ್ಕೊಂಡಿದ್ದಾರೆ, ಎಲ್ಲರೂ ಕೂಡ ನೆಹರು ಇಟ್ಕೊಂಡಿದ್ದಾರೆ. ಅವತ್ತಿನ ಪರಿಸ್ಥಿತಿಗೆ ಭಾವನೆಗಳು, ಸಿದ್ಧಾಂತಗಳು ಹಂಗಿರುತ್ತೆ. ಇವತ್ತು ಮಾತಾಡಿಸ್ಬೇಕು RSSನ, ಇವತ್ತು ಮಾತಾಡಿಸ್ಬೇಕು ಕಾಂಗ್ರೆಸ್ನ, ಇವತ್ತು ಮಾತಾಡಿಸ್ಬೇಕು JDSನ, ಇವತ್ತು ಮಾತಾಡಿಸ್ಬೇಕು BJPಯನ್ನು. ಆವಾಗ ಏನು ಒಂದು ಸಿದ್ಧಾಂತ ಬರುತ್ತೆ, ಏನು ತತ್ವ ಬರುತ್ತೆ, ಅವರ ಉದ್ದೇಶ ಏನು, ಅದನ್ನು ಪ್ರೆಸೆಂಟ್ ಸಿಚುವೇಶನ್ಗೆ ಇಂಪ್ಲಿಮೆಂಟು, ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ನಿರ್ಧಾರ ತಗೊಂಡ್ರೆ ವೆಲ್ ಆ್ಯಂಡ್ ಫೈನ್ ಅಂತ ಅನ್ಸುತ್ತೆ. ಇದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಂತ್ಕೊಳ್ಳಿ ಅಂತ ಹೇಳಿ DK ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದವರು DK ಶಿವಕುಮಾರ್ ಅವರು ಹೇಗೆ ಬೆನ್ನಿಗೆ ನಿಂತ್ಕೊಳ್ತಾರೆ, ಹೇಗೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ರಕ್ಷಣೆ ಮಾಡ್ತಾರೆ, ಕಾದು ನೋಡೋಣ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.